ಅಭಿಮತ ಟಿವಿ ಪ್ರೆಸೆನ್ಸ್ ಜೋಡಿ ಜುಗಲ್ಬಂದಿ ವಿನೂತನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲಟ್ಕ. ಇವತ್ತು ನಮ್ ಜೊತೆ ಗೆಸ್ಟ್ ಆಗಿ ಬಂದಿರುವವರು ಅಂದ್ರೆ ಜೋಡಿ ಜುಗಲ್ಬಂದಿಯ ಮೊದಲ ಸಂಚಿಕೆಗೆ ಗೆಸ್ಟ್ ಆಗಿ ಬಂದಿರೋರು ಯಾರು ಅನ್ನೋಂತಹ ಕುತೂಹಲ ನಿಮ್ಗೆಲ್ರಿಗೂ ಇದೆಯಲ್ವಾ? ಹೌದು, ಇವರು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಮೂಲಕ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆ ಆದಂತಹ ಕಿಲಾಡಿ ಜೋಡಿ. ಹಾಗೆ ಕಾಮಿಡಿ ಕಿಲಾಡಿಯಲ್ಲಿ ಪ್ಯಾಕು ಪ್ಯಾಕು ಅನ್ನುವಂತಹ ಕಾನ್ಸೆಪ್ಟ್ ಮೂಲಕ ಮನೆ ಮನ್ಸನ್ನ ಗೆದ್ದಿರುವಂತಹ ಜಗತ್ ಕಿಲಾಡಿ. ಹೌದು, ಇವರು ನಮ್ಮ ಜೊತೆಗಿದ್ದಾರೆ. ಹಿತೇಶ್ ದಂಪತಿಯವರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋ ಸರ್. ನಮಸ್ಕಾರ. ನಾನು ನಮಸ್ಕಾರ. ನಮಸ್ಕಾರ. ಏನ್ ಚೊಲ್ಲರ್? ಆರಾಮಲ್ಲ ಆರಾಮಲ್ಲ ಒರಿವತ್ತು ನಾನು ಆರಾಮ. ಸ್ಟಾರ್ಟಿಂಗ್ ಎಪಿಸೋಡ್ ಜುಗಲ್ಬಂದಿಗೆ ಓಪನ್ ರೇಂಜ್ ಜುಗಲ್ಲರ್. ಎಸ್, ನಮ್ಮ ಆಲ್ ಓವರ್ ಕರ್ನಾಟಕ ಚಾನಲ್ ರೀಚ್ ಆಪನ್ ಇರ್ದ ಅದು ಕನ್ನಡಲ ಪಾತಿರ್ಗ. ಎಸ್, ನಿಮ್ ಜೊತೆ ನಿಮ್ ಪರಿಚಯ ಎಲ್ಲ ಆಯ್ತು ಅಂತ ಮೊದಲಾಗಿ ಕೇಳೋದಾದ್ರೆ? ನಮ್ಮ ಪರಿಚಯ ಕ್ರಿಸ್ತಪೂರ್ವ ನಮ್ಮ ಪರಿಚಯ ಆಕ್ಚುಲಿ ಆಗಿ ಎಷ್ಟು ವರ್ಷ ಆಯ್ತು? ಮದುವೆಗಿಂತ ಮುಂಚಿನ ದಿವಸ ಅಷ್ಟೇ. ನೈಸ್, ಒಪ್ಕೊಂಡೆ ನಾನು. ಇಲ್ಲ, ಪರಿಚಯ ಆಗಿ 12 ಅಲ್ಲ, ಒಂದು 12 ವರ್ಷ ಆಯ್ತು. 12 ವರ್ಷ ಅಂದ್ರೆ ಒಂದು ಬ್ರಹ್ಮ ಕಲಶದಲ್ಲಿ ಪರಿಚಯ ಆಗಿತ್ತು. ಅಂದ್ರೆ ಯಾರಿಗೆ ಪರಿಚಯ ಆಗಿದೆ? ಅವರಿಗೆ ನಿಮ್ಮ ಪರಿಚಯ ಆಗಿದೆ? ಅವಾಗ ಪರಿಚಯ ಇಲ್ಲ, ಬರೀ ನೋಡಿದಷ್ಟೇ ಒಂದೇ ಲುಕ್ಕಿಗೆ. ಇಲ್ಲ, ಅವಾಗ ಲುಕ್ಕಲ್ಲಿ ಏನಿರ್ಲಿಲ್ಲಲ್ಲ, ಬರೀ ಪರಿಚಯ ಜಸ್ಟ್ ಹಾಯ್ ಅಷ್ಟೇ ಮಾತಾಡಿದ್ದು. ಪರಿಚಯ ಆಗಿ ಒಂದು 12 ವರ್ಷ ಆಯ್ತು. ಅಂದ್ರೆ ನಮ್ಮ ಊರಿದೆ, ಗ್ರಾಮದೊಂದು ದೇವಸ್ಥಾನದ ಬ್ರಹ್ಮ ಕಲಶ ಇತ್ತು. ನಾನು ವಾಲಂಟಿಯರ್ ಆಗಿ ಎಲ್ಲ ಹೋಗ್ತಿದ್ದೆ. ಅಂದ್ರೆ ನಿಮ್ದು ಒಂದೇ ಊರಾ? ಗ್ರಾಮ ಒಂದೇ ಗ್ರಾಮ. ಓಕೆ. ಅದು ಮತ್ತೆ ನನ್ಗೆ ಗೊತ್ತಿರಲಿಲ್ಲ, ದೇವರೇ ಕರೆಸಿದ್ದ ಅನ್ಸತ್ತೆ. ಬಟ್ ಈಗ ಒಂದೊಂದ್ಸಲ ದೇವರಿಗೆ ಬೈತೇನೆ ನಾನು, ಬ್ಯಾಡ ಇತ್ತು ನಿಮ್ದು ಬ್ರಹ್ಮ ಕಲಶ, ಸ್ವಲ್ಪ ಲೇಟ್ ಆಗಿದ್ರು ಒಳ್ಳೇದಿತ್ತು. ಇದಕ್ಕೆ ನಾನಿಲ್ಲ, ವೀಕ್ಷಕರನ್ನ ಮೊದ್ಲೇ ಹೇಳಿದ್ದೇನೆ, ಇದಕ್ಕೆ ನಾನಿಲ್ಲ. ನಾನು ಜೋಡಿ ಜುಗಲ್ಬಂದಿ ಅಂತ ಹೇಳಿದ್ರೆ ಅವ್ರ ಜೊತೆ ಸ್ವಲ್ಪ ಮಾತುಕತೆ ಮತ್ತೆ ನಮ್ ಜೊತೆ ಸ್ವಲ್ಪ ಮಸ್ತಿ ಮಾಡ್ಲಿಕ್ಕೆ ಕಾರ್ಯಕ್ರಮ ಈಗ ಏನಂತ ಹೇಳಿದ್ರೆ ಮಾತುಕತೆ ಆಮೇಲೆ ಮಸ್ತಿ ಮಾಡಿ. ಅದೇ ಹೊಡ್ಕೊಂಡು ಹೋಗ್ಬಾರ್ದು. ಮತ್ತೆ ನಿಮ್ಮ ಮಸ್ತಿ ವರ್ಕ್ ಆಗ್ಲಿಲ್ಲ, ಮನೆಯಲ್ಲಿ ಕುಸ್ತಿ. ಇದಕ್ಕೆ ನಾನಿಲ್ಲ ವೀಕ್ಷಕರೇ, ಮತ್ತೆ ಹೇಳಿದ್ದೇನೆ. ಹಾಗೆ ಪರಿಚಯ ಆಗಿ ಅಂದ್ರೆ ಅಲ್ಲಿ ಬೇರೆಯವರಿಂದ ಪರಿಚಯ ಆಗಿದ್ದು. ನಾನು ಕಲ್ಚರಲ್ ಟೀಮ್ ಅಲ್ಲಿ ಇದ್ದೆ, ಭಜನೆ ಇತ್ತು ಅವತ್ತು ನಮ್ದು. ಅಲ್ಲಿ ಹೋದಾಗ ಇವ್ರ ರಿಲೇಷನ್ ಅವರೊಬ್ರು ಅವಳ ಹತ್ರ ಮಾತಾಡ್ಸಿದ್ರು. ನಾನ್ ಜಸ್ಟ್ ಆವಾಗ ನೋಡಿದೆ. ಆಗ ಈಗ್ಲೇ ಅವ್ರು ಸ್ವಲ್ಪ ದಪ್ಪ ಅಲ್ಲ, ಅವಾಗ ಇನ್ನೂ ದಪ್ಪ ಇದ್ರು. ಅವಾಗ ನಾನ್ ನೋಡಿದೆ, ಮಾತಾಡಿದ್ವಿ, ಜಸ್ಟ್ ಅಷ್ಟೇನು ಮಾತಾಡಲಿಲ್ಲ. ಬಟ್ ನೆಕ್ಸ್ಟ್ ಡೇ ಪರಿಚಯ ಇತ್ತು. ಬಟ್ ನಾನು ಆಮೇಲೆ ಸ್ಟೇಜ್ ವಾಲಂಟಿಯರ್ ಆಗಿದೆ. ಇವ್ರು ಸ್ಟೇಜ್ ಅಲ್ಲಿ ಸನ್ಮಾನಕ್ಕೆಲ್ಲ ಫ್ರೂಟ್ಸು ಚಾಲ್ ಎಲ್ಲ ತಗೊಂಡು ಹೋಗುವವರು. ಅಲ್ಲೇ ಪರಿಚಯ ಆಗಿ ಒಂದ್ ದಿವಸ ಎಂತ ಕದ್ದು ತಿಂದದ್ದ ಎಂತ ಕದ್ದು ತಿಂದದ್ದು ನೀವು? ಅದಂದ್ರೆ ಸನ್ಮಾನಕ್ಕೆ ಇಟ್ಟಿರ್ತಾರಲ್ಲ, ಇವ್ರು ಕದ್ದಿದ್ರು. ಕದ್ದು ನನ್ಗೆ ಮತ್ತೆ ನನ್ನ ಕಸಿನ್ ಒಬ್ರು ಇದ್ರು. ಕೊಟ್ನ ಅವತ್ತಿಂದ ಗೊತ್ತಿಲ್ಲ, ದೇವರ ಅವತ್ತೇ ಬರ್ದ್ರು ಏನೋ ಗೊತ್ತಿಲ್ಲ. ಅದು ಯಾವ ಕಾರಣಕ್ಕಾಗಿ ಮುಸಂಬಿ ಕದ್ದದ್ದು ಹಾಗೆ ಕೊಟ್ಟದ್ದು? ಕದ್ದದಂತೇನಿಲ್ಲ, ಅಲ್ಲಿ ಸನ್ಮಾನ ಮಾಡುವವರಿಗೆ ಜಾಸ್ತಿ ಇತ್ತು. ಪ್ಲೇಟ್ ಅಲ್ಲಿ ಇಟ್ಕೊಂಡು ಹೋಗಿ ಅಲ್ಲಾಡಬಾರ್ದಲ್ಲ, ಬ್ಯಾಲೆನ್ಸ್ ಮಾಡುವಂತ ಒಂದು ಕದ್ದು ತಿಂದ. ಅದು ಅವರಿಗೆ ಕೊಡ್ಬೇಕು ಅಂತ ಏನು? ಅಂದ್ರೆ ಇವರು ತಗೊಂಡು ಹೋಗೋದು ಇವರೇ ಕೆಲಸ. ಮಂದಿ ಬ್ರಹ್ಮ ಕಲಶಕ್ಕೆ ಬಂದ್ರು, ಅಷ್ಟು ಮಂದಿ ಹುಡುಗಿಯರಿದ್ರು, ಅವರಿಗೆ ಯಾಕೆ ಹಿಂದ್ಗಡೆ ಇವರು ವಾಲಂಟಿಯರ್ ಆಕ್ಚುಲಿ, ಸ್ಟೇಜ್ಗೆ ತಗೊಂಡು ಹೋಗೋದು ಇವರು. ಅದಕ್ಕೆ ಕದ್ದು ನಾನೊಬ್ಬ ತಿಂದ್ರೆ ಇವ್ರು ಹೇಳಿದ್ರೆ ಒಬ್ಬನೇ ಕಳ್ಳ ಆಗ್ಬಾರ್ದು. ಆದ್ರೆ ನನ್ ಜೊತೆ ಇನ್ನೊಬ್ರು ಯಾರಿಲ್ಲ ಅಂತ, ಇನ್ನೂ ಇವಳ್ದು ಯಾರು ದೊಡ್ಡಪ್ಪನ ಮಕ್ಳು ಯಾರಂತ ಅವ್ರಿಬ್ರಿಗೆ ಕೊಟ್ವಿ. ಹಾಗೆ ಪರಿಚಯ ಆಗಿ ಪರಿಚಯ ಅಲ್ವಾ, ಹಾಗೆ ಪರಿಚಯ ಆವಾಗ್ಲೇನು ಲವ್ ಇರ್ಲಿಲ್ಲ, ಪರಿಚಯ ಇತ್ತು ಹಾಗೆ. ಮತ್ತೆ ಫೋನ್ ನಂಬರ್ ಯಾವಾಗ ಎಕ್ಸ್ಚೇಂಜ್ ಆಯ್ತು? ಯಾವಾಗಲ್ಲ ಅದೇ ನೀ ಕದ್ದದ್ದು. ಇಲ್ಲ ನಾನು ಸ್ಟೇಜ್ಗೆ ಹೋಗ್ಬೇಕಾದ್ರೆ ಇವ್ರಿಗೆ ಮೊಬೈಲ್, ಅದೇ ಅದು 1 ವೀಕ್, 7 days ಆ 1 ವೀಕ್ ಅಲ್ಲಿ ಅದು ಫುಲ್ ನಮ್ದು ಸ್ಟೇಜ್ ಇತ್ತಲ್ವಾ. ಸೊ ಹಾಗಾಗಿ ನಾನು ಮೊಬೈಲ್ ಹೋಗ್ಬೇಕಾದ್ರೆ ಇವ್ರ ಕೈಲಿ ಮೊಬೈಲ್, ಅಂದ್ರೆ ಇವ್ರ ಕೈ ಅಂತಂದ ಅವ್ರೊಬ್ರು ಪರಿಚಯ ಇದ್ರು, ಆಗ ಅವ್ರ ಕೈಲಿ ಕೊಟ್ಟೋಗಿದೆ. ಈ ಮಂಗ ಎಂತ ಮಾಡಿದಾನೆ, ನನ್ನ ಮೊಬೈಲ್ ಚಂದ ನೋಡಿರುವ ನೀನು? ಇಲ್ಲ, ಅವಾಗ ಈ ತರ ಕೀಪ್ಯಾಡ್ ಆ ಟೈಮ್ ಮಿಡ್ಲಲ್ಲಿ ಒಂದು ಡಿಸೈನ್ ಇತ್ತು, ಚಂದ ಇತ್ತು, ಡಿಸ್ಪ್ಲೇ ಹೋಗಿತ್ತು ಆಕ್ಚುಲಿ. ಮೊಬೈಲ್ ಕೊಟ್ಟವು. ನಾನು ಕೇಳಿದ್ದೆ, ನಿಮ್ದು ಹೆಚ್ಚು ಕಟ್ಟಾರ ಅಂತ ಹೇಳಿಲ್ಲ ಅವಾಗ. ಹಾಗೆ ನೋಡಿಲ್ಲ ಬರೀ ಅದ್ರಲ್ಲಿ ನೋಡಿದ್ರೆ ಮಾನಸ ನೋಡಿದ್ರೆ ಮಾನಸ. ನಾನು ಕೊನೆಗೆ ಡೌಟ್ ಅಲ್ಲಿ ಕೇಳಿದ್ವಿ, ಯಾರು ಮಾರ್ರೆ ಮಾನಸ, ಆಮೇಲೆ ಫ್ರೆಂಡ್ ಅಂತ ಗೊತ್ತಾಯ್ತು. ಬಟ್ ಅವಾಗ ನಂಬರ್ ಎಕ್ಸ್ಚೇಂಜ್ ಆಯ್ತು. ಆಮೇಲೆ ನಾರ್ಮಲ್ ಆತರ ಪ್ರೀತಿ ಆತರ ಏನಿರ್ಲಿಲ್ಲ, ಕ್ಯಾಶುವಲ್ ಫ್ರೆಂಡ್ಸ್ ಆಗಿ. ಫ್ರೆಂಡ್ಸ್ ಇಲ್ಲ, ಆಕ್ಚುಲಿ ಅಲ್ಲಿ ಟ್ವಿಸ್ಟ್ ದೊಡ್ಡ
ದೊಡ್ಡ ಟ್ವಿಸ್ಟ್ ಹೇಳಿದ್ರೆ ನಾನು ಅವಾಗ ಅಣ್ಣ ಆಗಿದ್ದೆ ಇವಳಿಗೆ. ಅಣ್ಣನಿಂದ ಹಾ ಅವಾಗ ಏನ್ ಆ ಥರ ಏನಿರ್ಲಿಲ್ಲ ಅಲ್ಲ. ನೈನ್ತ್ ಇತ್ತು ನಾನು. ಹಾ 9th. ನೈನ್ತ್ ಇಲ್ಲ ಆಗ ಸಣ್ಣ ಏಜ್ ಅಲ್ವಾ. ಅಣ್ಣ ಅಣ್ಣ ನನ್ನ ಡೈಲಿ ಸ್ಕೂಲ್ ಬಿಟ್ಟು ಬಂದು ಕತೆ ನನ್ಗೆ ಕೊನೆಗೆ ಎಷ್ಟು ಟಾರ್ಚರ್ ಆಯ್ತು ಹೇಳಿದ್ರೆ ಡೈಲಿ ಬ್ಲಾಕ್ ಮಾಡಿ ಹಾಕಿದ್ದು ಗೊತ್ತಾ. 1.5 ಗಂಟೆ ಡೈಲಿ ಸ್ಕೂಲಿಂದ ಬಂದು ಇವತ್ತು ಅಲ್ಲೆಲ್ಲ ಹಾಗೆ ಆಯ್ತು ಟೀಚರ್ ಹಾಗೆ ಮಾಡಿದ್ದು ಫ್ರೆಂಡ್ಸ್ ಡೈಲಿ ಕತೆ ನನಗೆ ಡೈಲಿ ಟಾರ್ಚರ್ ಆಗಿ ಒಂದು ದಿವಸ ಗ್ಯಾಪಲ್ಲಿ ಬಿಟ್ಟೆ ನಾನು. ಹಾಗೆ ಕೊನೆಗೆ ಹಾಗೆ ಮತ್ತೆ ಅವಳದು ಎಕ್ಸಾಮ್ ಎಲ್ಲ ಮುಗಿದು ಮತ್ತೆ ಮಾತಾಡ್ತಾ ಹಾಗೆ ಹೋಗಿ ಹಾಗೆ ಫ್ರೆಂಡ್ಸ್ ಆದ್ವಿ. ಅಣ್ಣ ಹೋಗಿ ಫ್ರೆಂಡ್ಸ್ ಇಲ್ಲ ಅಣ್ಣನೇ ಇತ್ತು. ಅಣ್ಣನೇ ಅಣ್ಣನೇ ಇತ್ತು. ಯಾವಾಗ ಅಣ್ಣ ಅಂತ ಅವನ ಮಿಡ್ಲಲ್ಲೆಲ್ಲ ಪ್ರಪೋಸ್ ಮಾಡ್ತಾ ಇದ್ದ. ನಾನು ಇಲ್ಲ ಅಂತ ಯಾವ ಕತ್ತೆ ಮಂತೀಜರ ಬಲ್ಲೆ ಜೋಡಿ ಜುಗಲ್ ಬಂದಿ ನನ್ನೆಲ್ಲ ಗೇಮ್ ಗೊಬ್ಬ ಓಡಾತೆ ನಿಕಡ ಮುಗಲಾವು ನಿಕಡ ನನ್ನ ಗೇಮ್ ಗೊಬ್ಬ ಓಡಾತೆ ನಿಕಲ್ ಇತ್ತೇನೆ ಫೈಟ್ ಮಾಡ್ತಾನೆ ರೆಡಿ ಉಳ್ಳಾರ. ಇಲ್ಲ ಹಾಗೆ ಪರಿಚಯ ಆಗಿ ಕೊನೆಗೆ ಮದುವೆಗೆ ಎಷ್ಟು 12 ವರ್ಷ ಆಯ್ತು. ಮದುವೆಗೆ 12 ವರ್ಷ. ಮದುವೆಯಾಗಿ 22 ಆಯ್ತು. ಅದೇ 2 ವರ್ಷ 1.5 ವರ್ಷ ಆಯ್ತು ಅಷ್ಟೇ. ಜೀವನ ಪಾವನ ಸಾಕ್ತಾ ಉಂಟು. ಎಲ್ಲರ ಮನೆಯ ದೋಸೆ ತೂತು ಹೇಳ್ತಾರಲ್ಲ, ನಂದು ಮದುವೆ ಆದ್ಮೇಲೆ ನೋಡಿ ಬಟ್ಟೆನೆ ತೂತಾಗಿದೆ. ಅಯ್ಯೋ ದೇವ ಅವಳದಪ್ಪ ಸಾರಿ ತೊಂದ್ರೆ ಮಾಮನೋದರ ದೇವ ಅರ್ಲೆತ್ತನ. ಓಕೆ, ನೆಕ್ಸ್ಟ್ ಕೇಳಬೇಕಾದ್ರೆ ನಿಮ್ಮ ಲವ್ ಮ್ಯಾರೇಜ್ ಅನ್ನ ಮನೆಯವರಿಗೆ ಯಾವ ರೀತಿ ಹೋಗಿ ಹೇಳಿದ್ರಿ, ಲವ್ ಮಾಡ್ತಿದ್ರಿ ಅಂತ? ಅದು ದೊಡ್ಡ ಇದು, ಅದು ಕೋರ್ಟಿಗೆಲ್ಲ ಹೋಗಿತ್ತು. ಕೋರ್ಟ್ಗೆಲ್ಲ ಹೋಗಿದ್ರಾ? ಇಲ್ಲ ಸುಮ್ಮನೆ ಅಲ್ಲೇ ಪಾಸ್ ಆಗಿ ಹೋಗಿದ್ವಿ ಅದ್ರ ಮುಂದೆಯಿಂದ. ಮನೆಯವ್ರಿಗೆ ಒಪ್ಪಿಸದ ಅಂತ ಹೇಳಿದ್ರೆ ನನ್ನ ಮನೆಯಲ್ಲಿ ಗೊತ್ತಿತ್ತು, ನಾವು ಮಾತಾಡ್ತಿದ್ದದೆಲ್ಲ ಗೊತ್ತಿತ್ತು. ನನಗೂ ಗೊತ್ತಿರಲಿಲ್ಲ ಇವಳು ನನ್ನ ತಂದೆ ಫ್ರೆಂಡ್ ಮಗಳು ಅಂತ ಫಸ್ಟ್ ಪರಿಚಯದಾಗ. ಆಮೇಲೆ ಅಮ್ಮ ಹೇಳಿ ಎಲ್ಲ ಗೊತ್ತಾಯ್ತು. ಅದ್ರ ನಂತರ ಇಲ್ಲ ಮದುವೆದು ನಾವು ಸ್ವಲ್ಪ ಇನ್ನೂ ಲೇಟಲ್ಲಿ ಪ್ಲ್ಯಾನ್ ಅಂತಿತ್ತು. ಬಟ್ ನೋಡಿದ್ರೆ ಇವ್ರ ಮನೆಯಲ್ಲಿ ಅವ್ರ ಅಪ್ಪನಿಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಅಥವಾ ಪಪ್ಪ ಗೊತ್ತಿರಲಿಲ್ಲ, ಫ್ರೆಂಡ್ಸ್ ಅಂತ ಗೊತ್ತಿತ್ತು. ಅಂದರೆ ನಾನು ಇನ್ನೊಬ್ಬ ಕಮಲೇಶ್ ಅಂತ ಎಲ್ಲ ಇದ್ವಿ, ಅವರೆಲ್ಲ ಎಲ್ಲ ಹೋಗ್ಬೇಕಾದ್ರೆ ಇವ್ರ ಜೊತೆಗೆ ಹೋಗ್ತಿದ್ವಿ ಎಲ್ಲಿ ಹೋಗ್ಬೇಕಾದ್ರೆ. ಮನೆಯವರಿಗೆ ಗೊತ್ತಿತ್ತು, ಫ್ರೆಂಡ್ಸ್ ಅಂತ ಗೊತ್ತಿತ್ತು. ಬಟ್ ಅದೇನು ಲವ್ ಅಮ್ಮಗೆ ಹೇಳಿದ್ದು. ಇವಳು ತಾಯಿ ಗೊತ್ತಿತ್ತು, ಅಮ್ಮ ಅಪ್ಪನ ಹತ್ರ ಹೇಳಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಅವತ್ತೇನು ಬೆಚ್ಚದಲ್ಲಿ ಇದ್ರೆ ಗೊತ್ತಿಲ್ಲ ಹಾಗೆ. ಬಟ್ ಇವಳಿಗೆ ಬೇರೆ ಪ್ರಪೋಸಲ್ ಬರ್ತಿದೆ ಅಂತೆಲ್ಲ ನ್ಯೂಸ್ ಬಂದಾಗ ಇವಳು ಕೊನೆಗೆ ಹೇಳಿದ್ಲು ಮನೆಯಲ್ಲಿ ಈ ತರ ಮದುವೆ ಪ್ಲಾನ್ ಅಲ್ಲಿದ್ದಾರೆ ಅಂತ ಹೇಳಿದಾಗ, ಕೊನೆಗೆ ನಾನು ಮನೆಗೆ ಫೋನ್ ಮಾಡಿ ನನ್ನ ಅಪ್ಪ ಫೋನ್ ಮಾಡಿ ಮಾತಾಡಿದಾಗ ಅವ್ರ ಅಪ್ಪ ಅವ್ರಿಗೂ ಖುಷಿ ಆಯ್ತು. ಅಂದ್ರೆ ಮೊದ್ಲೇ ಗೊತ್ತಿರೋ ಫ್ಯಾಮಿಲಿ ಅಲ್ವಾ, ಫೈಟ್ ಅಲ್ಲಿ ಏನಿಲ್ಲ. ಬಟ್ ಒಂದೇನೆ ಹೇಳಿದ್ರಲ್ಲ, ಜಾತಕ ಸ್ವಲ್ಪ ಮ್ಯಾಚ್ ಆಗಿಲ್ಲದ್ರು ಡಿಮ್ ಅಂತ ಅದೊಂದು ಹೇಳಿದ್ರು. ಆಗ ಎಲ್ಲೋ ಫೈಟ್ ಆಗೋ ಚಾನ್ಸಸ್ ಇತ್ತು. ಫೈಟ್ ಆಗೋ ಚಾನ್ಸಸ್ ಇರ್ಲಿಲ್ಲ ಆಕ್ಚುಲಿ, ಹೇಳಲಿಕ್ಕೆ ಆಗಲ್ಲ. ಏನೋ ಕ್ಲಾಶ್ ಆಗ್ತಿತ್ತು, ಇವಳು ಮನೆಯವ್ರಿಗೋಸ್ಕರ ಹಿಂಗ್ ತಲೆ ಬಗ್ಗಿಸಿ ಹೋಗ್ತಿದ್ಲ, ಆ ಥರ ಆಗ್ತಿತ್ತು. ಈ ಪಪ್ಪ ಇಲ್ಲದಕ್ಲಿಗೆ ಎದುರು ಮಾಡೋದು ಫಾರಾಪುಣ ಹಾಗೆ. ಅದು ಬಿಟ್ರೆ ಕೊನೆಗೆ ಅದೇ. ಬಟ್ ಅದರಲ್ಲೊಂದು ಟ್ವಿಸ್ಟ್ ಮಜಾ ಕೇಳಿ, ಈ ಜಾತಕದ್ದು ಮ್ಯಾಚ್ ಆಗ್ತದ ಇಲ್ವೋ 1% ಮ್ಯಾಚ್ ಆಗಿದ್ರು ಆಗುದಿಲ್ಲ ಅಂತ ಅಪ್ಪ ಡಿಸೈಡ್ ಆಗಿದ್ರು. ಅಂದ್ರೆ ಬೇರೆ ಎಲ್ಲ ನೋಡಿದ್ರಂತೆ ಅವರು, ಅಂದ್ರೆ ಈ ಜಾತಕ ಸೇರದಿದ್ದದನ್ನು ಮದುವೆ ಮಾಡಿ ಮತ್ತೆ ಪ್ರಾಬ್ಲಮ್ ಆಗೋದಿಲ್ಲ. ಕರಾವಳಿಯಲ್ಲಿ ಅದೊಂದು ಇದೆ, ಅದೊಂದು ನಂಬಿಕೆ. ಆದ್ರೆ ಇಲ್ಲಿ ಏನಾಯ್ತು ಹೇಳಿದ್ರೆ, ನಾನು ಸಡನ್ ನನ್ನ ಪರಿಚಯದ ಒಬ್ರು ಭಟ್ಟರಿಗೆ ಜಾತಕ ಕಳಿಸಿದ್ರೆ ಚೂರಿ ನೆಟ್ ಸಮಸ್ಯೆ ಉಂಟು ಅಂತ ಹೇಳಿದ್ರು ನನಗೆ. ಮೂಗಿಂಡ್ ಕತ್ತೆ ಅಂತ ಸುಮ್ಮನೆ ಅದೇ. ಬಟ್ ಹೇಳಿದ್ರು ಇಲ್ಲೊಂದು ಹೋಮ ಮಾಡಿದ್ರೆ ಸರಿ ಆಗುತ್ತೆ, ಅದಕ್ಕೆ ಪರಿಹಾರಗಳು ಇರ್ತದಲ್ವ. ಬಟ್ ನಿನ್ ಪರಿಚಯದವರು ಯಾರ ಹತ್ರ ಇವಳು ಕೇಳಿಸಿದ್ರು. ಬಟ್ ನಾನೇನ್ ಗೊತ್ತಾ, ನಮ್ಮ ಅಜ್ಜ ಇದ್ರು, ಅಪ್ಪನಪ್ಪ, ಅವರು ಸ್ವಲ್ಪ ಜಾತಕ್ಕೆಲ್ಲ ನೋಡ್ತಿದ್ರು. ನಾನು ಸುಮ್ಮನೆ ನಮ್ಮ ಅಜ್ಜ ಹತ್ರ ಯಾವಾಗ್ಲೂ, ಅಂದ್ರೆ ನನ್ಗೆ ಯಾವಾಗಾದ್ರೂ ನಮ್ಗಿಬ್ರಿಗೆ ಫೈಟ್ ಆದಾಗ ಸ್ವಲ್ಪ ಅವ್ರ ಹತ್ರ ಕೇಳ್ತಾ ಇದ್ದೆ, ಅಜ್ಜ ಇದು ನನ್ನ ಫ್ರೆಂಡ್ ಇದ್ದು ಅದಾಗ್ತದೆ ಇಲ್ವಾ ಸ್ವಲ್ಪ ನೋಡಿ ಅಂತ. ಅದಕ್ಕೆ ತೋರ್ಸೋದು ನಂದೆ. ಆದ್ರೆ ಅವ್ರು ನೀನೇ ಸ್ವಲ್ಪ, ಅಂದ್ರೆ ಹುಡುಗಿ ಸ್ವಲ್ಪ ಜೋರಿದ್ದಾರೆ, ಹುಡುಗ ಪಾಪ. ಅವ್ರಿಗೆ ಗೊತ್ತಾಗ್ಲಿಲ್ವಾ ಅದು ನಿಮ್ದೇ ಜಾತಕ? ಇಲ್ಲ, ಅವರು ಅಂದ್ರೆ ಅವ್ರ ಫ್ರೆಂಡ್ ಇದ್ದ ಅನ್ಕೊಂಡು ನೋಡಿದ್ರು, ಹೆಸರೆಲ್ಲ ಬೇರೆ ಬೇರೆ ಹೇಳಿದ್ರೆ ಹಿಂಗ್ ಗೊತ್ತಾಗುತ್ತೆ. ಬಟ್ ಆದ್ರೆ ಆ ತರ ಎಲ್ಲ ಆದಾಗ ನಮ್ಗಿಬ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಶುರು ಆಯ್ತು, ಇದೇನು ಜಾತಕ ಸ್ವಲ್ಪ. ಬಟ್ ನಾನು ಆ ಗ್ಯಾಪ್ ಅಲ್ಲಿ ನಮ್ಮ ಅಣ್ಣ ಒಬ್ರಿದ್ರು, ಅಂದ್ರೆ ಹೊರಗಡೆ ಫ್ರೆಂಡ್ ಒಬ್ರು ಅಣ್ಣ ಇದ್ರು, ಅವ್ರ ಹತ್ರನು ನಾನು ತೋರಿಸಿದೆ. ಅವ್ರು ಹೇಳಿದ್ರು ಇಲ್ಲ ಮ್ಯಾಚ್ ಆಗ್ತದೆ 75% ಅಷ್ಟೇ ಅಂತ. ಅವರು ಮಾಡ್ತಿದ್ರು. ಅದಕ್ಕೆ ನಮ್ಗೆ ಅದು ಸ್ವಲ್ಪ ಟೆನ್ಷನ್ ಆಯ್ತು. ಕೊನೆ ಕಟ್ಟಾದ್ರೆ ಅವಳ ಅಪ್ಪ ಎಲ್ಲ ಮಂಗಳೂರಿಗೆ ಬಂದು ತೋರಿಸ್ತಾರೆ ಅಂತ, ಅಲ್ಲಿ ನೋಡಿದ್ರೆ ಏನು ಸಮಸ್ಯೆನೇ ಕಾಣಿಲ್ಲ. ಹಾಗೆ ನೀವು ತೋರಿಸಿದಲ್ಲೂ ಸ್ವಲ್ಪ ಸಮಸ್ಯೆ ಇತ್ತಲ್ಲ? ಸಮಸ್ಯೆ ದೊಡ್ಡದೇ ಅಂತ ಇಲ್ಲ, ಒಂದು ಹೋಮ್ ಮಾಡಿದ್ರೆ ಸಮಸ್ಯೆ, ಸಣ್ಣ ಸಮಸ್ಯೆ, ಸೊಳ್ಳೆ ಅಷ್ಟೇ. ಹಾಗೆ ಆಗಿ ಮತ್ತೆ ಮನೆಯಲ್ಲೆಲ್ಲ ಒಪ್ಕೊಂಡ್ರು ಹಾಗೆ. ಬಟ್ ಅಪ್ಪನಿಗೆ ಮತ್ತೆ ಗೊತ್ತಾಗಿದ್ದಂತ ಅನ್ಸತ್ತೆ ಅಲ್ವಾ, ಲವ್ ಇತ್ತು ಅಂತ ಏನಾದ್ರು.
ಈಗ ಪೂರ್ತಿಯಾಗಿ ಗೊತ್ತಾಗಿದೆ ನಿಮ್ಗೆ ಲವ್ ಮದ್ವೆ ಆದ್ಮೇಲೆ ಎಂತ ಗೊತ್ತಾಗಲ್ಲ. ಅದೇ ಅದಕ್ಕೆ ಹೇಳೋದು. ಇಲ್ಲ ಆದ್ರೆ ಗೊತ್ತಿತ್ತು ನಮ್ಮ ಚಿಕ್ಕಮ್ಮ ಅವರಿಗೆಲ್ಲ ಗೊತ್ತಿತ್ತಲ್ಲ, ಹೌದು ಇವ್ರು ಎಲ್ರಿಗೂ ಗೊತ್ತಿತ್ತು. ಮತ್ತೆ ಯಾವತ್ತು ಹೇಳಿಲ್ಲ ಮಂಗನಕ್ರೆ ಎಡ್ಡ ಮಂಗೆ ಮಲ್ತೇರೆ ಎಂಕ್ಲೇನು ಅಂತ? ಪಂಡು ದಿಪ್ಪೇರಲ್ಲ ಎಂಡ ನಮ್ಮ ಪಂಡು ಎದುರಿಗೆ ಹೇಳಿಲ್ಲ, ಎದುರಿಗೆ ಹೇಳಿಲ್ಲ. ಅವರ ಫ್ರೆಂಡ್ಸ್ ಹತ್ರ ಹೇಳಿ ಅವರ ಮನಸ್ಸಿನ ಮಾತನ್ನು ನಾನಿಲ್ಲಿ ಹೇಳಿದ್ದೆ ಸ್ವಲ್ಪ. ಫೋನ್ ಮಾಡಿ ಹೇಳಿದ್ರೆ ಹೇಗೆ ಆದ್ರು ಹೇಳಿಗೆ ಆಗುದಿಲ್ಲ. ಇಲ್ಲ ರಿಸರ್ಚ್ ಎಲ್ಲ ಮಾಡ್ಲಿಲ್ಲ, ಅದೆಲ್ಲ ಮಾಡ್ತಿದ್ರೆ ಏನೋ ಕೆಲವೊಂದು ಮಾಹಿತಿ ಎಲ್ಲ ಗೊತ್ತಾಗ್ತಿತ್ತೆ. ಬೇಡ ರಿಸರ್ಚ್ ಎಲ್ಲ ಅಲ್ಲ ತುಂಬಾ ಮತ್ತೆ ಎಲ್ಲೆಲ್ಲೋ. ಹೌದು. ಹಾಗೆ ಓಕೆ, ಮನೆಯವರಿಗೆಲ್ಲ ಒಪ್ಪಿಸಿ ಮದುವೆ ಆಗಿ ಆಯ್ತು. ಒಂದು ಕಾಮಿಡಿ ಕಿಲಾಡಿ ಸೀಸನ್ 1 ಮೂಲಕ ನೀವು ಪ್ಯಾಕು ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ಈಗ ನಿಮ್ಮ ಇನ್ಸ್ಟಾಗ್ರಾಮಲ್ಲೂ ಅದೇ ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅಲ್ಲೂ ಕೂಡ ಅದೇ ಹಾಕಿದ್ರೆ, ಸೊ ಎಲ್ಲರೂ ಜನಗಳು ನಿಮ್ಮನ್ನು ಗುರುತಿಸುವಂಥದ್ದೇ ಪ್ಯಾಕು ಅನ್ನೋಂತಹ ಕಾನ್ಸೆಪ್ಟ್. ಅದೊಂದು ಕಾನ್ಸೆಪ್ಟ್ ಮೂಲಕ ನಿಮ್ಮನ್ನ ಈಗ ನಿಮ್ಮ ಹೆಸರಿಂದಲೂ ಜಾಸ್ತಿ ಅದೇ ಹೆಸರು ಕರೀತಾರೆ. ಸೊ ಆ ಒಂದು ಕಾನ್ಸೆಪ್ಟ್ ಹೇಗೆ ಬಂತು? ಆ ಕಾಮಿಡಿ ಕಿಲಾಡಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋಂಥದ್ದು ಹೇಗೆ ಗೊತ್ತಾಯಿತು ನಿಮಗೆ ಅನ್ನೋಂಥದ್ದು? ಆ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ನಾನು ಇಲ್ಲೇ ಊರಲ್ಲಿ ಇರ್ಬೇಕಾದ್ರೆ ಒಂದು ಕಲ್ಚರಲ್ ಟೀಮಲ್ಲಿ ಇದ್ದೆ, ಗುರುಮಿತ್ರ ಸಮೂಹ ಅಂತ. ಅದರಲ್ಲಿ ನಮ್ದು ಜನಪದ ಅಂದ್ರೆ ಗೀಗಿ ಹಾಡೋದು, ಲಾವಣಿ, ಕಂಸಾಳೆ, ಕೋಲಾಟ, ಅದಕ್ಕೆಲ್ಲ ನಾನು ಸಿಂಗರ್ ಆಗಿ ಹೋಗ್ತಿದ್ದೆ. ಅದು ರಾಜ್ಯ ಮಟ್ಟಕ್ಕೆ, ವಿಭಾಗ ಮಟ್ಟಕ್ಕೆಲ್ಲ ಕಾಂಪಿಟೇಷನ್ಗೆ ಹೋಗ್ತಿದ್ವಿ. ಬಟ್ ನಾವು ಔಟ್ಸೈಡ್ ಇಲ್ಲೆಲ್ಲಾದ್ರೂ ಊರಲ್ಲಿ ಪ್ರೋಗ್ರಾಮ್ ಕರೆದಾಗ ಹೋಗ್ತಿದ್ವಿ. ಅಲ್ಲಿ ನಾರ್ಮಲ್ ಮಿಮಿಕ್ರಿ ಮಾಡ್ತಿದ್ದೆ, ಅಂದ್ರೆ ಬೆಕ್ಕು, ನಾಯಿ, ಆ ಥರ ಫನ್ನಿಯಾಗಿ ಏನು ಮಾಡ್ತಿರಲಿಲ್ಲ. ಅದು ಶುರು ಮಾಡಿದ್ದೆ ಕಾಲೇಜಲ್ಲಿ. ಆವಾಗ ಮೀನಿನ ಹಾರ್ನ್ ಅಂತ ಪ್ಯಾಕು ಅಂತ ಮಾಡ್ತಾ ಇದ್ದೆ. ಬಟ್ ಇಲ್ಲೇನು ರಿಜಿಸ್ಟರ್ ಆಗ್ತಿರಲಿಲ್ಲ. ಪ್ಯಾಕ್ ಇತ್ತು, ಎಲ್ಲ ಇತ್ತು. ಆಮೇಲೆ ಸಡನ್ ಆಡಿಷನ್ ಇದೆ ಅಂತಲ ಅಂದಾಗ ಏನಾಗಿತ್ತು ಗೊತ್ತಾ, ಅವಾಗ ಒಂದು 8-9 ವರ್ಷದ ಹಿಂದೆ ನಮಗಂತೂ ಅಲ್ಲಿ ಬ್ಯಾಂಗ್ಳೂರ್ ಹೋಗಬೇಕು, ಚಾನಲಲ್ಲಿ ಕೆಲಸ ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಯಾವಾಗಲೂ ಒಂದ್ಸಲ ಅನ್ಕೊಂಡಿದ್ದೆ, ಚಿಕ್ಕಣ್ಣ ಸಾಧುಕೋಕೆಲ್ಲ ನೋಡಿದಾಗ ಇವ್ರ ಥರ ಟಿ ವಿಲಿ ಕಾಣಿಸ್ಕೋಬೇಕಂತ ಎಲ್ಲ ಅನ್ಕೊಂಡು ಅವತ್ತೇ ಬಿಟ್ಟಿದ್ದೆ ಆ ಪ್ಲ್ಯಾನು. ಸಡನ್ ಆಗಿ ನನ್ನ ಅತ್ತೆ ಮಗಳೊಬ್ರು ಇದ್ದಾರೆ, ಅಲ್ಲೇ ನನ್ನ ಮನೆ ಹಿಂದ್ಗಡೆ ಕೊಟ್ಟಿರೋ ಪುತ್ತೂರು ಅವರನ್ನು ಕೊಟ್ಟಿರೋದಲ್ಲಿ, ಅವರು ಹೇಳ್ತಿದ್ರು ಜಿ ಕನ್ನಡದಲ್ಲಿ ಕೆಳಗಡೆ ಬರ್ತಿದೆ, ಶೋ ಬರ್ತಿದೆ ಅಂತ, ಆಡಿಷನ್ ಕೊಡು. ನಂಗೆ ಭಯ, ಅಲ್ಲಿ ಹೋಗಿ ಅಷ್ಟು ದೊಡ್ಡ ಚಾನಲಲ್ಲಿ ಇರ್ತದೆ, ಹೇಗೆ ನಮ್ಮನೆಲ್ಲ ತಗೋತಾರ ಹೇಗೆ. ಬಟ್ ಏನಾಯ್ತು ಅಂತ ಹೇಳಿದ್ರೆ, ಮನೇಲೂ ಹೇಳ್ತಿದ್ರು, ಮನೇಲಿ ಡೈಲಿ ಜಿ ನೋಡ್ತಿದ್ರು, ಅಮ್ಮ ನೋಡಿರಲಿಲ್ಲ, ಅದೆಲ್ಲ ಆ್ಯಡ್ ಎಲ್ಲ ನೋಡೋಕೆ ಹೋಗಲಿಲ್ಲ. ಕೊನೆಗೆ ನಾನು ಆಡಿಷನ್ಗೆ ಹೋಗುವಂತ ಆಯಿತು, ಎಲ್ಲರೂ ಫೋರ್ಸ್ ಮಾಡ್ತಾರಲ್ಲ, ಬೇರೆಯವರು ಒತ್ತಾಯಕ್ಕೆ ಹೋಗು ಅಂತ ಹೇಳಿ ಪ್ರಿಪೇರ್ ಮಾಡಿ ಮಲಗಿದ್ದೆ. ಬಟ್ ಅವತ್ತು ಆಡಿಷನ್ ಹೋಗೋ ಪ್ಲ್ಯಾನ್ ಡೌಟ್ ಇತ್ತು ನನಗೆ. ಅವತ್ತೇ ಫಸ್ಟ್ ಟೈಮ್ ವಾಮಿಟಿಂಗ್ ಶುರುವಾಗಿದ್ದೆ, ಪಿತ್ತಕ್ಕೆ. ಬೆಳಿಗ್ಗೆವರೆಗೂ ವಾಮಿಟಿಂಗ್, ಹೆದರ್ಲಿಲ್ಲ, ನಾನು ಆರಾಮ್ಸೆ ಮಲಗಿದ್ದೆ. ಬೆಳಿಗ್ಗೆ ಒಂದು 5 ಗಂಟೆವರೆಗೂ ವಾಮಿಟಿಂಗ್ ಇತ್ತು. ಅಮ್ಮ ಎಲ್ಲ ಈ ಪುನರ್ಪುಳಿ ಗೊತ್ತಲ್ವಾ, ಅದರದ್ದೆಲ್ಲ ಉಪ್ಪಾಕಿ ಕೊಟ್ಟರು. ಮತ್ತೆ ಸ್ವಲ್ಪ ಮಲಗದೆ, ಮತ್ತೆ 6 ಗಂಟೆಗೆದ್ದು ಆಯ್ತು ಬೇರೆಯವ್ರಿಗೋಸ್ಕರ ಹೋಗೋಣ ಅಂತ ಹೋಗಿ ಮಂಗಳೂರಲ್ಲಿ ಯಾವುದು ಶಾರದಾ ವಿದ್ಯಾಲಯ ಕೊಡಿಯಲ್ ಬೈಲ, ಅಲ್ಲಿ ಆಡಿಷನ್ಗೆ ಹೋಗಿ ಅಲ್ಲಿ ಆಡಿಷನ್ ಕೊಟ್ಟೆ. ಆಡಿಷನ್ ಕೊಟ್ಟಾಗ ಎಲ್ಲ ಕ್ಯಾಮ್ರಾ ಈಗ ಇಟ್ಟವರೆಲ್ಲ ಬಿದ್ದು ನಗಾಡ್ತಿದ್ರು. ನನ್ನನ್ನು ತುಂಬೋತ್ತು. 1 ಗಂಟೆವರೆಗೆ ಡಿಫ್ರೆಂಟ್ ಮಾಡಿಸಿದ್ರು, ಬೆವರು ಕಿತ್ಕೊಂಡು ಹೋಗ್ತಿತ್ತು. ಆ ಕಡೆ ಟೀ ಕೊಟ್ಟರು, ನೀರು ಕೊಟ್ಟರು, ಕುಡ್ದೆ ಎಲ್ಲ ಅಷ್ಟು ಹೊತ್ತು ಕೆಲವರನ್ನು ಮಾಡಿಲ್ಲ, ಬೇಗ ಮಾಡಿ ಕಳಿಸಿದ್ರು. ಬಟ್ ನಾನು ಮಿಮಿಕ್ರಿ ಅದು ಫನ್ನಿಯಾಗಿ ಎಲ್ಲ ಮಾಡ್ತಿದ್ದೆ, ಬೆಕ್ಕು ಮಾತಾಡೋದು, ನಾಯಿ ಮಾತಾಡೋದು, ಹಾಗೆಲ್ಲ ಫನ್ನಿಯಾಗಿ ಅದನ್ನೇ ಮಾಡಿ ಕೊನೆಗೆ ಮೈಕ್ ಈಗ ಹಾಕ್ಬೇಕಾದ್ರೆ ಒಬ್ಬ ಹುಡುಗ ಅಂತ, ಅಣ್ಣ ನೀನು ಪಕ್ಕದ ತಗೋತಾರೆ ಅಣ್ಣ ನೀನು ಅಂತಂದು. ಆಮೇಲೆ ನೋಡಿದ್ರೆ ಸಪ್ರೇಟ್ ಅವ್ರದ್ದೊಂದು ಕಾಮಿಡಿ ಕಿಲಾಡಿ ಅಂತ ಬ್ಯಾನ್ ಇರುತ್ತೆ, ಅಲ್ಲಿ ನಂದು ಬೈಟ್ಸ್ ತಗೊಂಡ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತೆಲ್ಲ. ಕೊನೆ ಕಟ್ಟಾದ್ರೆ ನಾನು ಆಡಿಷನ್ ಮುಗಿಸ್ಕೊಂಡು ಬಂದೆ. ನೆಕ್ಸ್ಟ್ ಡೇ ಮತ್ತೆ ಬೆಳ್ತಂಗಡಿ ಹೋದೆ. ನಾನು ರೀಚಾರ್ಜ್ ಮಾಡ್ತಿದ್ನಲ್ವ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ, ಅದೇ ಕೆಲಸ ಮಾಡ್ತಿದ್ದೆ. ಬಟ್ ನೆಕ್ಸ್ಟ್ ಸ್ವಲ್ಪ ದಿವಸ ಆದಮೇಲೆ ನಮ್ಮ ಸರ್ ಒಬ್ಬರು ಕಾಲ್ ಮಾಡಿದ್ರು. ಅಂದರೆ ಅವರು ನಮಗೆ ಡೈರೆಕ್ಟ್ ಆಗ್ತಾರೆ ಅಂತ ಗೊತ್ತಿಲ್ಲ, ಬಟ್ ಈಗಲೂ ಅವ್ರು ಗಡ್ಡ ಸತೀಶ್ ಅಂತ ಫೋನ್ ಮಾಡಿದ್ರು. ನೀನು ಸೆಲೆಕ್ಟ್ ಆಗಿದೆ ಅಂದರು. ಹೌದಾ ಆಯಿತು ಅಂತ ನಾನು ಇಟ್ಟೆ. ನಾನಂದರೆ ಈಗಲೂ ಅಷ್ಟು ಏನು ಎಕ್ಸೈಟ್ ಆಗಿ ತೋರಿಸ್ಕೊಳ್ಳಲ್ಲ. ಮತ್ತೆ ಫೋನ್ ಮಾಡಿದ್ರು, ಯಾಕೋ ಬರಲ್ವ ನೀನು ಅಂತ ಹೇಳಿದ್ರೆ. ಯಾಕೆ ಅಲ್ಲ ನಯನ ಅವ್ರಿಗೆಲ್ಲ ಬೇರೆಯವ್ರು ಕಾಲ್ ಮಾಡಿದ್ರೆ ಮೊಬೈಲ್ ಬಿಸಾಡಿ ಕಿರಿಚಿದ್ದಾರೆ, ಹಾರಾಡ್ತಿದ್ರು. ನೀನು ನೋಡಿದ್ರೆ ಆಯ್ತು ಬರ್ತಾನೆ, ಏನು ಡೌಟಲ್ಲಿದ್ದೆ. ಇಲ್ಲ ಸರ್ ಬರ್ತೇನೆ ಆಯ್ತು ಇಟ್ಟೆ ಅಷ್ಟೇ. ಇದು ಕರಾವಳಿ ನೆಕ್ಸ್ಟ್ ಕಟ್ಟಾದ್ರೆ ಬಂದು ಹೇಳಿದ್ರು, ಮತ್ತೆ ಫೋನ್ ಮಾಡಿದ್ರು, ಗ್ರೂಪ್ ಸ್ಕಿಟ್ ಮಾಡಬೇಕು, ಆಫೀಸಿಗೆ ಯಾರನ್ನಾದ್ರೂ ಕರ್ಕೊಂಬ ಅಂತ. ಬೇರೆಯವ್ರನ್ನೆಲ್ಲ ಟ್ರೈ ಮಾಡಿದೆ. ಅನೀಶ್ಗೆಲ್ಲ ಹೇಳಿದ್ದ ಅವಾಗಲೇ, ಅವನು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದ. ಕೊನೆಗೆ ಸಡನ್ ಆಗಿ ಪ್ಲ್ಯಾನ್ ಮಾಡಿದಾಗ ನಾನು, ಅನೀಶು, ಇನ್ನೊಬ್ಬ ನನ್ನ ಫ್ರೆಂಡ್ ಜಗದೀಶ್ ಅಂತ ನೈಟ್ ಹೊರಟ್ವಿ, ಬಸ್ಸಲ್ಲಿ ಹೊರಟು. ಅಲ್ಲೋದು ಆ್ಯಕ್ಚುಲಿ ಪ್ಲ್ಯಾನೇ ಮಾಡಿಲ್ಲ ಸ್ಕಿಟ್ಟು. ಬಸ್ಸಲ್ಲಿ ಹೋಗಿ ಬರೆಯುವಂಥ ಪೆನ್ನಿಗೆ ಕೂತ್ಕೊಂಡ್ವಿ, ನಿದ್ದೆ ಬರ್ಲಿಕ್ಕೆ ಶುರು ಆಯಿತು. ಅದು ಬೇರೆ ಡಬಲ್ ಸೀಟ್ ಅಲ್ಲ, ನಾವು 3 ಜನ ಹೋಗಿದ್ವಿ. ಅವಾಗ ಸ್ವಲ್ಪ ಸ್ಲಿಮ್ ಇದ್ವಿ, 3 ಜನ ಹೋಗಿದ್ವಿ. MG ರೋಡ್ ರೀಚ್ ಆದ್ವಿ ಫಸ್ಟ್ ಮೆಟ್ರೋದಲ್ಲಿ ಹೋಗಿ ಅಲ್ಲಿ ನಿಂತು ನೋಡಿದ್ರೆ ಆಫೀಸಲ್ಲ ಅಂದರು. ಏನು ಮಾಡೋಣ, ಅಲ್ಲಿ ಯಾರೋ ತಿಂಡಿ ಎಲ್ಲ ಮಾಡ್ತಿದ್ರು, ಪೂರಿ ಎಲ್ಲ ಅಲ್ಲೇ ತಿಂದು ಕೂತ್ಕೊಂಡು ಅಲ್ಲಿ ಚೇರ್ ಥರ ಇತ್ತು. ಏನು ಮಾಡೋಣ, ಸುಮ್ಮನೆ ಏನೋ ಎಲ್ಲ ಮಿಕ್ಸ್ ಮಾಡಿ ಪ್ಲ್ಯಾನ್ ಮಾಡಿದ್ದೆ. ಅಲ್ಲಿ ನೋಡಿದ್ರೆ ಅದು ಇಷ್ಟ ಆಯಿತು. ನೆಕ್ಸ್ಟ್ ಅನೀಶು ಸೆಲೆಕ್ಟ್ ಆದ. ಹಾಗಾಗಿ ಫಸ್ಟ್ ಎಪಿಸೋಡ್ಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರು ಮಂಗಳೂರು ಕುಂದಾಪುರ ಅಂದ್ಕೊಂಡು ನನಗೆ ಕುಂದಾಪುರ ಭಾಷೆದೇ ಸ್ಕ್ರಿಪ್ಟ್ ಕೊಟ್ಟರು. ಹೊಯ್ಕ್ ಬರ್ಕ್ ಅಂತೆಲ್ಲ ಕೊಟ್ಟವ್ರೆ. ಅವ್ರು ರೈಟ್ರ್ ಒಬ್ರು ಬರ್ತವ್ರೆ, ಒಂದು ದಮ್ ಹೇಳ್ಕೊಂಡ್ಬಂದು ಹೋಗಿ ಹೇಳ್ತಾರೆ ಹೀಗೆ ಮಾಡಿ. ನನಗೆ ತಲೆನೋವು ಶುರುವಾಯಿತು, ಪ್ರೆಷರ್ ಥರ ಅನಿಸ್ತು. ಆಯಿತು ನಾಳೆ ಶೂಟಿಂಗ್ ಆದರೆ ಅದ್ರ ಮುಂಚಿನ ದಿವಸ ಈಗ ಕ್ಯಾಮರಾ ಇಟ್ಟು ನಮಗೆ ಪ್ರಾಕ್ಟೀಸ್ ಕೊಡ್ತಾರೆ. ಎಲ್ಲ ಡೈರೆಕ್ಟರ್ ಎಲ್ಲ ಕೂತ್ಕೊಳ್ತಾರೆ. ಮಾಸ್ಟರ್ ಆನಂದ್ ಬಂದಿದ್ರು ಅವ್ರು ಫಸ್ಟ್ ಟೈಮ್, ಎಲ್ಲ ಕೂತ್ಕೊಂಡು ನೋಡಬೇಕು. ನೋಡ್ತಿದ್ದಾರೆ, ನಂದು ವರ್ಕ್ ಆಗ್ತಿಲ್ಲ.
ಕೊನೆಗೆ ನನ್ನನ್ನು ಆಡಿಷನ್ ಮಾಡಿದ ಗಡ್ಡ ಸತೀಶ್ ಅಂತ ಅವ್ರು ಸರ್ ಅಂದರು, ಬೇಡ ಕಣೋ ನೀನು ಆಡಿಷನಲ್ಲಿ ಏನು ಮಾಡಿದೆ, ನಂದೇ ಓನ್ ಮಾಡಿದಲ್ಲ ಅದನ್ನೇ ಮಾಡು ಅಂತ. ಅದನ್ನೇ ಮಾಡಿದೆ ಓನ್. ಅದಕ್ಕೆ ಟಾಪಲ್ಲಿ ಹಿಟ್ ಬಂತದ್ದು ಪ್ಯಾಕು ಅನ್ನೋದು ಅವತ್ತು ರಿಜಿಸ್ಟರ್ ಆಗಿ ಅವತ್ತಿಂದ ಕಂಟಿನ್ಯೂಸ್ ಆಗಿ ಈಗಲೂ ಪ್ಯಾಕು ಅಂತ ರಿಜಿಸ್ಟರ್ ಆಗಿದೆ. ಹಾಗೆ ಓಕೆ, ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ, ಅಂದ್ರೆ ನಿಮ್ಮ ಜನಗಳು ಗುರುತಿಸುವುದಷ್ಟೇ ಪ್ಯಾಕು ಅನ್ನೋ ಹೆಸರ ಮೂಲಕ. ಓಕೆ, ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಒಂದು ಸ್ವಲ್ಪ ಮಾತಾಡುವ. ಅದಕ್ಕಿಂತ ಮುಂಚೆ ಬಾಲ್ಯ ಜೀವನದಲ್ಲಿ ನಿಮ್ಗೆ ನೆನಪಿರುವಂತಹ ಈಗ ಪುಸ್ತಕಗಳಾಗಿರ್ಬೋದು, ಸ್ಲೇಟ್ಗಳಾಗಿರ್ಬೋದು, ಸ್ಲೇಟಲ್ಲಿ ಬರೆಯೋದಾಗಿರ್ಬೋದು, ಇದೆಲ್ಲ ನೆನಪಿರ್ಬೇಕು ನಿಮಗೆ. ಹಾಗಾಗಿ ನಾವೊಂದು ಸಣ್ಣ ಗೇಮ್ ಅನ್ನ ಆಟ ಆಡುವ. ಅದರ ಮೂಲಕ ನಿಮ್ಗೆ ಸ್ಲೇಟ್ ಅಲ್ಲಿ ಬರೆಯೋದು ಎಷ್ಟು ರೀಕಾಲ್ ಮಾಡಿಸುವ ನಾವು. ಓಕೆ ವೀಕ್ಷಕರೇ, ಇವ್ರ ಜೊತೆ ಇನ್ನಷ್ಟು ಮಾತಾಡ್ತೇವೆ. ಅದಕ್ಕೆ ಮುಂಚೆ ಒಂದು ಪ್ರಾಪರ್ಟೀಸ್ ಬರುತ್ತೆ, ಯಾವ ಗೇಮ್ ಅಂತ ನಾವು ನೋಡುವ. ಓಕೆ, ಪ್ರಾಪರ್ಟೀಸ್ ಪ್ಲೀಸ್. ಎಸ್, ಪ್ರಾಪರ್ಟೀಸ್ ಬಂತು. ದಾದಾ ಅಂದ ಕಿರೋಸ ಎರಡು ಜನಕ್ಲ ಸ್ಲೇಟ್ ಕೊರ್ಪ ಎಲ್ಲಿಯೊಪ್ಪನಾಗ ಐ ಥಿಂಕ್ ನಿಕ್ಲ ಸ್ಲೇಟ್ ಅನ್ ಮಾತ ನ್ಯೂ ಮಾಡೆಲ್. ಅದರಲ್ಲಿ ಒಂದು ಸ್ಕೆಚ್ ಪೆನ್ ಇದೆ. ನೀವು ನಿಮ್ಮಷ್ಟಕ್ಕೆ ಬರೀಲಿಕ್ಕೆ ಏನಲ್ಲ, ಕೆಲವೊಂದು ಕ್ವೆಶನ್ಸ್ ಕೇಳ್ತೇವೆ, ಅದಕ್ಕೆ ಆನ್ಸರ್ ಬರೀಬೇಕು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಇಬ್ಬರಿಗೆ ಕೂಡ ಒಂದು ಈ ತರ ಒಂದು ಬ್ಲೈಂಡ್ ಫೋಲ್ಡ್ ಕಟ್ತೇವೆ. ಮೊದ್ಲು ಯಾರಿಗೆ ಈಗ ಕ್ವಶನ್ ಕೇಳ್ತಾನೆ, ಇಬ್ಬರಿಗೂ ಕೂಡ ಒಂದು ಕ್ವಶನ್ ಕೇಳ್ತಾನೆ. ಮೊದ್ಲು ಯಾರು ಬರೀತಾರೆ ಅವರಿಗೆ ಬ್ಲೈಂಡ್ ಫೋಲ್ಡ್ ಇಲ್ಲ, ಇನ್ನೊಬ್ರು ಬ್ಲೈಂಡ್ ಫೋಲ್ಡ್ ಅಲ್ಲಿ ಇರಬೇಕು, ಕದ್ದು ನೋಡಬಾರ್ದು. ಈಗ ನಾನು ಫಸ್ಟ್ ಕ್ವಶನ್ ಕೇಳ್ತೇನೆ, ಯಾರು ಬರಿಬೇಕು ಅನ್ನೋದು ನಾನೇ ತೀರ್ಮಾನ ಮಾಡ್ತೇನೆ. ಆದ್ಮೇಲೆ ನಿಮ್ಗೆ ಹೇಳ್ತೇನೆ. ಓಕೆ, ಈಗ ಮೊದಲನೇ ಕ್ವೆಶ್ಚನ್ ತಗೊಳ್ಳಿ, ಬ್ಲೈಂಡ್ ಫೋಲ್ಡ್ ತಗೊಳ್ಳಿ. ಎಸ್, ನಿಮ್ಮಿಬ್ರದ್ದು ಮದುವೆ ಆದ ದಿನ ಅಂಡ್ ಮುಹೂರ್ತದ ಟೈಮ್. ಫಸ್ಟ್ ಒಂದ್ ನಿಮಿಷ ಬ್ಲೈಂಡ್ ಫೋಲ್ಡ್. ಹಿತೇಶ್ ಅವರು ಮೊದಲು ಬರೀಬೇಕು ಅಂಡ್ ನೀವು ಬ್ಲೈಂಡ್ ಫೋಲ್ಡ್ ಕಟ್ಟಬೇಕು ಕಣ್ಣಿಗೆ. ಎಸ್, ಎಸ್, ನೀವು ಬರೀರಿ. ನೀವಲ್ಲ, ಅವರು ಬರೀತಾರೆ. ಓಕೆ, ಇಬ್ರಿಗೂ ಕೂಡ ಬ್ಲೈಂಡ್ ಫೋಲ್ಡ್ ಅಲ್ಲಿ ಹಾಕಿ ಬರಿಬಹುದಾ? ಕಷ್ಟ ಆಗ್ತದೆ, ಬೇಡ ನೀವು ಬರೀರಿ. ಬೇಡ ನೀವು ಬರೀರಿ. ಮದ್ಮೆದ ವರ್ಷನೆ ಮರತ್ತು ಮಾರೆ 2 ವರ್ಷ ಆತಿಜಿ ಬಂದ್ ಬರೀ ಈತ ಬೇಗ ಮರತ್ ಎಂಚ ಇಲ್ಲಡ್ಬೋದು ಬೊಡೆದಿಡ ಪೆಟ್ಟು ತಿಂದ ಯಾನು ಹೊಣೆ ಹತ್ತನೆ ಕ್ಯಾನ್ ಸತ್ಯ ಬಂತ ಯಾರ ಅಪ್ಪ ಟೈಮ್ ಇಜ್ಜಿ ಕೊರಪಿನ ದುರಂತಪುರ ನೆನಪಿದ್ದೆ. ಬರ್ದೆ ಓಕೆ, ಕೊಡಿ. ಈಗ ನೀವು ಬ್ಲೈಂಡ್ ಫೋಲ್ಡ್ ಓಪನ್ ಮಾಡಬೇಡ, ಅವರು ಬ್ಲೈಂಡ್ ಫೋಲ್ಡ್ ಓಪನ್ ಮಾಡಿ, ನೀವು ಓಪನ್ ಮಾಡಿ. ಎಸ್, ಈಗ ನೀವು ಬರಿಬೇಕು. ಕೊಡಿ, ಬ್ಲೈಂಡ್ ಫೋಲ್ಡ್ ಓಪನ್ ಮಾಡಿ. ನಿಮ್ಗೆ ಅನ್ಸಿರುತ್ತಾ ನೀವು ಕರೆಕ್ಟಾಗಿ ಬರ್ದಿದ್ದೀರಾ ಅಂತ? ಡೇಟ್ ಕರೆಕ್ಟ್ ಇರ್ಬೋದು, ಮುಹೂರ್ತ ಕರೆಕ್ಟ್ ನೀವು ಕೂಡ ಕರೆಕ್ಟಾಗಿ ಒಂದ್ ನಿಮಿಷ ಸೊ ಇದನ್ನ ವೀಕ್ಷಕರಿಗೆ ಮೊದಲು ತೋರಿಸುವ. ಸೊ ಇದಿಷ್ಟು ಕರೆಕ್ಟ್ ಆಗಿ ಆನ್ಸರ್ ಬರ್ದಿದ್ದೀರಾ? ಕರೆಕ್ಟ್ ಆಗಿ ಇಬ್ರು ಆನ್ಸರ್ ಬರ್ದಿದ್ದಾರೆ. Jan 1, 2022 9:45 ಮುಹೂರ್ತ ಆಗಿದೆ ಅಂತ ಹೇಳಿ ಮೊದಲನೇ ಕ್ವಶನ್ಗೆ ಸರಿಯಾಗಿ ಆನ್ಸರ್ ಮಾಡಿದ್ದೀರಾ. ಓಕೆ, ವೆಲ್ ಡನ್. ನೆಕ್ಸ್ಟ್ ಕ್ವಶನ್ಗೆ ಇರೇಸ್ ಮಾಡಿ, ಅದರಲ್ಲಿ ಇರೇಸ್ ಮಾಡಬಹುದು. ಈಗೆಲ್ಲ ವ್ಯವಸ್ಥೆ ಉಂಟಲ್ಲ ಈಗಿನ ಶಾಲೆಗೆ. ಹೌದು, ನಾವು ಶಾಲೆ ಸ್ವಲ್ಪ ಅಪ್ಡೇಟ್ ಆದ, ನಾವು ಕಡ್ಡಿಯಲ್ಲಿ ಬರೋದು ಹೀಗೆ ಉಜ್ತಿದ್ದದ. ಹೌದು, ತಪ್ಪಾದ್ರೆ ಹಾಗೆ. ಹೌದು, ಇನ್ನೊಂದು ನೀರ್ ಕಡ್ಡಿ ಎಲ್ಲ ಸಿಗ್ತದೆ. ಅಪ್ಡೇಟೆಡ್ ಶಾಲೆ. ಎಸ್, ಈಗ ಯಾರು ಬ್ಲೈಂಡ್ ಫೋಲ್ಡ್ ಕಟ್ಟಬೇಕಾ? ಪ್ರಶ್ನೆ ಕೇಳಿದ ಮೇಲೆನಾ? ಎಸ್, ಪ್ರಶ್ನೆ ಕೇಳ್ತಾನೆ. ನೆಕ್ಸ್ಟ್, ಹಿತೇಶ್ ಅವರ ಫೇವ್ರೆಟ್ ತಿಂಡಿ. ಈಗ ನೀವು ಬರಿಬೇಕು, ನೀವು ಬ್ಲೈಂಡ್ ಫೋಲ್ಡ್ ಕಟ್ಟಬೇಕು. ತಿಂಡಿಡೋ ಮಾರೆ, ಸ್ನಾಕ್ಸಾ?
ಪಂಡ ಕಾಂಡದ ತಿಂಡಿ ಕಾಂಡದ ಕಾಂಡದ ತಿಂಡಿ. ಎಸ್, ಕಾಂಡದ ತಿಂಡಿ. ಕಾಂಡದ ತಿಂಡಿಯಾ? ಕಾಂಡೆ ಹೂ ಅಂತ ಎಲ್ಲೆಡ್ದು ಬೊಕ್ಕ ಕಾಂಡದ ತಿಂಡಿಯೇ ತಿನ್ನೋದಿಲ್ಲ ಕಾಪುಡ ಅಂತ. ಎಂಚ ತಿಂಡಿ ಮಲ್ತೊಂದಿಲ್ಲ ಕಡೆಯೊಂದಿಲ್ಲ. ಎಸ್, ಕೊಡಿ. ಈಗ ನೀವು ಬ್ಲೈಂಡ್ ಫೋಲ್ಡ್ ಕಟ್ಟಿ ಆ್ಯಂಡ್ ಹಿತೇಶ್ ಅವ್ರ ಬ್ಲೈಂಡ್ ಫೋಲ್ಡ್ ತೆಗಿ. ಬರಲ್ಲ ಪಂಪು ಚೋಬರ ಇರು ಪಂಡ್ರಲ್ಲ ಬುಡಪದ ಇರು ಬ್ಲೈಂಡ್ ಫೋಲ್ಡ್ ಕಟ್ಟಲೆ ಕಾಂಡದ ತಿಂಡಿ ಆತ ಅಂದಿ ಓ ಜಾಸ್ತಿ ತಿನ್ಪರ ಏನೇ ಬರಲ್ಲ ಅಂಚಿ. ಈ ಬ್ಯಾಂಗ್ಳೂರ್ ಜಾಸ್ತಿ ಮಂತ್ ತಿನ್ಮೇಲೆ ಬರುತ್ತೆ. ಎಷ್ಟು ಮಾತಾಡ್ಲಿಕ್ಕೆಲ್ಲ ಇಲ್ಲ. ಮೈಕ್ ಆಫ್ ಮಾಡ. ಬರೇನೇನು ಬರತ್ತೆ ದೆಪ್ಪಲೆ ಬ್ಲೈಂಡ್ ಫೋಲ್ಡ್. ವಾಟ್ ಅಂಡರ್ಸ್ಟ್ಯಾಂಡಿಂಗ್ ಕಪಲ್. ನೀರ್ ದೋಸೆ and ಒಂದು ಚಿಕನ್ ಒಂದು ಸೇಲ್ ಪದ. ಯಾರು ಮನಪನಪ್ಪ ಈ ಉದಯ ಬರಪ್ಪ ಅವೇ ಯಾನತ್ ನೀರ್ ದೋಸೆ ನೀರು ದೋಸೆ ಯಾರು ಮನ ಅದು ಗ್ರೇವಿ ಬರೆಯೋಡು ಒಂದು ಪಂಡಿಜ ತಿಂಡಿ ಮಾತ್ರ ಬರಲ್ಲ ಪಂಡರು ಚಪ್ಪರ ತಿಂತತ ಚಾ ಕೊರಡಲ್ಲ ಪುನರಿಗೆ ಕುಸ್ಸಿ ಅಂಡು ಆನ್ಸರ್ ನಿಕಲ್ಲ. ದೇವರದ ಇಟ್ಟದನ್ನ ಸರಿ ಪೋನುಂಡ್ಯಾ. ನೆಕ್ಸ್ಟ್ ಕ್ವಶನ್ ಕಪ್ಪಾವಡು ಯಾನಕೇನು. ನೆಕ್ಸ್ಟ್, ನೀವು ನಿಮ್ಮ ವೈಫಿಗೆ ಕೊಟ್ಟಂತಹ ಮೊದಲ ಗಿಫ್ಟ್ ಯಾವುದು? ನೀವು ಬ್ಲೈಂಡ್ ಫೋಲ್ಡ್ ಕಟ್ಟಬೇಕು ಸ್ವಾತಿ ಅವರು ಅಂಡ್ ಹಿತೇಶ್ ಅವರು ಮುತ್ತಿಗೆ ಬರೀಬೇಕು. ಕೊಟ್ಟದ್ದ ಫಸ್ಟ್ ವೆರಿ ಫಸ್ಟ್ ಕೊಟ್ಟಂತಹ ಗಿಫ್ಟ್. ಆಯ್ತಾ ಗೊತ್ತು. ಮೊದಲ ಗಿಫ್ಟ್ ಅನ್ನೇ ಮಾಡ್ತಾರೆ ಹೇಗೆ ಮಾತ್ರ ಒಂಜಿ ಬರತ್ತ ಬರಲ್ಲ. ಅವೇ ಅದಿಪ್ಪೊಡು. ಎಸ್, ನೀವು ಬ್ಲೈಂಡ್ ಫೋಲ್ಡ್ ತೆಗಿರಿ, ಇನ್ನು ಹಿತೇಶ್ ಅವರು ಬ್ಲೈಂಡ್ ಫೋಲ್ಡ್ ಮಾಡ್ಪಲೆ ಯಾನ್ ಮನ್ಪಡ ಮಲ್ಲೆ ಜಿಂಚೆ ತಿರ್ಗದ್ಗುಲ್ ನಾನು ಪಯಣ ಬರೆದು ಕೊರ್ದಾತ. ಎಸ್, ಸ್ವಾಮಿ ದೇವರೇ ಆಗಷ್ಟೇ ಹೇಳಿದೆ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಕಪಲ್ ಅಂತ. ಇತ್ತೆ ಅದೆಲ್ಲ ಸುಳ್ಳಾಗ್ಬಾರ್ದು. ಎಸ್, ತತ್ತದು ಪಕ್ಕ ತತ್ತದು ನಂದು ಅಂಡರ್ಸ್ಟ್ಯಾಂಡಿಂಗ್ ಕಪಲ್ ಈಗ ಟುಸ್ಪಟಾಕಿ ಆಯ್ತು. ಒಬ್ರು ಡಾಲ್ ಅಂತ ಬರ್ದಿದ್ದಾರೆ, ಒಬ್ರು ಓಕೆ ಇಲ್ಲಡ್ಕೋದು ಡಿಸೈಡ್ ಮಾಡ್ಕೊಳ್ಳೆ. ಓ ಫಸ್ಟ್ ಕೊಡ್ತಿಡು ನೆನಪಿತ್ತಡು ಬರೆ ಹೊಡಿತಾರೆ. ಅವು ಫಸ್ಟ್ ಲಾಸ್ಟ್ ಅನ್ನು ಕನ್ಫ್ಯೂಷನ್. ನೆಕ್ಸ್ಟ್ ಇದರಲ್ಲಿ ಬಾಂಬ್ ಆಯ್ತು. ನೆಕ್ಸ್ಟ್ ನೋಡುವ. ನೆಕ್ಸ್ಟ್ ಓಕೆ, ನಿಮಗೆ ಬ್ಲೈಂಡ್ ಫೋಲ್ಡ್ ಕಷ್ಟ ಆಗುತ್ತೆ ಆಚೆ ಕಡೆ ತಿರುಗಿ ಬರೀಬಹುದು, ಇಬ್ರು ಒಟ್ಟಿಗೆ ಬರೀಬಹುದು ಬೇಕಂತಿಲ್ಲ. ಓಕೆ, ನೋಡಬಾರ್ದು ಮಾತ್ರ. ಎಸ್, ಎಟ್ ಟೈಮ್ ಬರೇಕನ ತೀಂಚು ಒಂದು ಅಂಚು ಎಟ್ ಟೈಮ್ ಬರೆದು ಕೊಡ್ತಾರೆ. ಎಸ್, ಇದೀಗ ಇಬ್ರು ಕೂಡ ಫಸ್ಟ್ ಮೀಟ್ ಆದಂತಹ ಜಾಗದ ಹೆಸರು ಯಾಕಡಾತೆ ಪಂಡರ ಬೇರೆ ಬರೆ ಪರ ನಿಂಗೆ ಡೌಟ್ ಇರೇ ಫುಲ್ ಅಡ್ರೆಸ್ ಬರುತ್ತೆ. ಆಯ್ತು ನಂದಾಯ್ತು ಕೊಡಿ ಆದ್ರೆ ಇಲ್ಲಿ ಕೊಡಿ. ಒಯ್ಟೆ ಬರೆಯೋಡು ಒಂದು ಗೊತ್ತು ಎಲ್ಲೆಡೆ ಬರಲ್ಲ, ಈ ಫುಲ್ ಅಡ್ರೆಸ್ ಬರೆಯ ನಾನು ಈಜಿ ಅವ್ರು ಬರೀನಿ ಕರೆಕ್ಟ್ ಆಗಿ ಬರ್ತಿದ್ದಾರೆ. ಶ್ರೀ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಅಂತ. ಓಕೆ, ಕರೆಕ್ಟ್ ಇದೆ. ಈಗ 3 ಪಾಯಿಂಟ್ಸ್. ಒಂಜಿ ಪೌಂಡದ ಒಂಜಿ ಪೌಂಡ್ ಒಂಜಿ ನಿಕಲ್ ಎಲ್ಲ ಗಡಿ ಕೊರ ಈರ್ಲ ಗಡಿ ದೆತ್ತಿನ ಈರೆ ಅವು ಎಸ್ ನೆನಪಿದ್ದಾನೆ. ಅದು ನೆಕ್ಸ್ಟ್ ಆಯ್ತಾ? ರೆಡಿ? ಆಯ್ತು. ಸ್ವಾತಿ ಅವರ ಫೇವ್ರೇಟ್ ಕಲರ್ ಮಲ್ಲೆ ಜೀರೆಗವು ಎಂಚ ನನ್ನ ಪಪ್ಪು ನಂಚಪ್ಪ ಆತರ ಡಿಫ್ರೆಂಟ್ ಕಲರ್ನ ಆಯ್ಕೆ ಮಾಡ್ತಂದಾರದ. ಓಕೆ, ಲ್ಯಾವೆಂಡರ್ ರೈಟ್ ಆನ್ಸರ್. ನಾನು ಕರೆಕ್ಟ್ ಬರೀತೀನಿ, ಲ್ಯಾಂಡರ್ ಅಂತ ಬರೀತೇನೆ. ಕರೆಕ್ಟ್ ಬರೀತಾರೆ ಲ್ಯಾವೆಂಡರ್, ಇದು ಕನ್ನಡ ಬರೀತಾರೆ. ವೈಫ್ ನೆಕ್ಸ್ಟ್ ಅದ ಡ್ರೆಸ್ ಕಲರ್ ಮಾತ್ರ ಪಾಡೊಂದು ಬೈತಾರೆ. ಎಸ್,
ಇಂದು ಕ್ವಶನ್, ಹಿಂಗ ಮೊದಲ ಭೇಟಿಯಲ್ಲಿ ನೀವು ಹಾಕಿರುವಂತಹ ಬಟ್ಟೆಯ ಕಲರ್, Red ನೀವು ಇಬ್ರದ್ದು ಕೂಡ ಬರಿಬೇಕೀಗ. ಭಯಂಕರ ಮಾರ, ಅದು ಕೂಡ ನೆನಪಿದೆ ಇವರಿಗೆ, ಬರಿತಾ ಇದ್ದಾರೆ. ಕೆಲವೊಂದ್ಸಲ ದುರಂತಗಳು ನೆನಪಲ್ಲಿ ಮಾಸದೆ ಉಳಿಯತ್ತೆ. ನಂದಾಯ್ತು. ಬಿಟ್ಟು ತಿನ್ನುವಂತ ಇಬ್ರದ್ದು ಬರಿಬೇಕು. ಅಂದ ಎನ್ನಲ್ಲ ಬರೆಯೋಣ. ಬೊಕ್ಕ ನೋಡುವ ದುರಂತಗಳೆಲ್ಲ ಎಷ್ಟು ನೆನಪಿದೆ ಅಂತ ಹೇಳಿ. ಹಿತೇಶ್ ಅವ್ರ ಮನೇಲಿ ಪೆಟ್ಟು ತಿಂದ್ರೆ ನಾನು ಜವಾಬ್ದಾರಿ ಅಲ್ಲ, ಮೊದಲೇ ಹೇಳಿದ್ದೇನೆ ಕ್ಯಾಮರಾ ಮುಂದೆ. ತಿಂದ್ರೆ ಹೇಳುದಿಲ್ಲ ನಾನು. ನಾನ್ ತಿಳ್ಕೊಳ್ತೇನೆ. ಅದೇ ಪ್ರಬಂಧ ಬರೆಯೋಣ. ಹಂಗೆ 10 ಮಾರ್ಕ್ಸ್ ಇದೆ. ಓಕೆ, ಕರೆಕ್ಟ್. ಆರೆಂಜ್, ಬ್ಲ್ಯಾಕ್ ಪ್ಯಾಂಟ್, ಕ್ರೀಮ್ ಶರ್ಟ್, ಬ್ರೌನ್ ಲೈನ್ಸ್. ಕ್ರೀಮೇ ಯಾವು? ಬುಕ್ಕೇನು ವೈಟ್ ಬ್ರೌನ್ ಲೈನ್, ವೈಟ್ ಬ್ಲ್ಯಾಕ್ ಪ್ಯಾಂಟ್. ಓಕೆ ಓಕೆ, ಇಂಚಾಗಿ ಕಲರ್ ಅನ್ಸುತ್ತಾನೆ. ಓಕೆ, ಕರೆಕ್ಟ್ ಆಗಿ ಬರ್ದಿದ್ದಾರೆ. ಲೈನ್ಸ್ ಅಲ್ಲಿ ಬ್ರೌನ್ ಅಂತ ಬರ್ದಿದ್ದಾರೆ, ವೈಟ್ ಲೈನ್ಸ್ ಅಂತ ಬರ್ದಿದ್ದಾರೆ. ಇಟ್ಸ್ ಓಕೆ, ಆದ್ರೆ ಕರೆಕ್ಟ್ ಆಗಿ ಕಲರ್ಸ್ ಬರ್ದಿದ್ದಾರೆ. ಮೊದಲ ಭೇಟಿ ಕಲರ್ ಕೂಡ ನೆನಪಿದೆ. ಹೌದು. ಗ್ರೇಟ್, ತಗೊಳ್ಳಿ. ಹಾ, ನೆಕ್ಸ್ಟ್ ಕ್ವಶನ್. ಸ್ವಾತಿಯವರ ಹುಟ್ಟಿದ ದಿನಾಂಕ. ಅರೆಗ್ ನೆಂಪು ಪುಣೆ ಇರೆಗ್ ನೆಂಪು ಪುಣೆ ಇದ್ದ ಗೊತ್ತಿಜ್ಜಿ ಅವೇನ್ ಮರತನ್ನ ಮಾತ್ರ ಪೋಂಡಾಗ ನಾ ಅವಳ ನೆಂಪಿದ್ದ ಮಾರೆ. ದೇವರ ಹಿತೇಶ್ ಅವ್ರೆ, ಎಂತ ನೀವು ಬರ್ಡೇ ಡೇಟ್ ಕೂಡ ಸರಿಯಾಗಿ ಬರಲಿಲ್ಲಲ್ಲ ಅಂತ ಹೇಳಿಕ್ ಆಗ್ತದ? ಕರೆಕ್ಟ್ ಆಗಿ ಬರ್ದಿದ್ದೀರಾ? ಕರೆಕ್ಟ್ ಆಗಿ ಡೌಟ್ ಹಿಡಿತ್ತೆ ಮಾರ ಕೋಡಿಗೆ ನಾರ್ಮನ್ನ ಮಾತ್ರ ಸ್ಲೇಟ್ ಮಂಡೆ. ಅವರಿಗೆ ಬೇಜಾರಾಯ್ತು ಅನ್ಸುತ್ತೆ, ನನ್ನ ಬರ್ಡೇ ಡೇಟ್ ಕೂಡ ಮರ್ತೋದ್ರು ಅಂತ. ನೆಕ್ಸ್ಟ್ ಫಸ್ಟ್ ತಿನ್ಲಿಕ್ಕೆ ಅಂತ ಹೇಳಿ ಹೋದ ಹೋಟೆಲ್ ನೇಮ್ ಅಂಡ್ ತಿಂದ ತಿಂಡಿ. ಕಲ್ಪ ಊರ್ ದಾಕ್ಲ ನೆನೆಪುಂಡು ನಿಕ್ ನನ್ನ ಹೇಳ್ತಿಯಲ್ಲ. ಅಯ್ಯೋ, ಕಮಲೇಶನ್ ಇರ್ತಾರೊಟ್ಟಿಗೆ. ನಾನು ಹೇಳುದಿಲ್ಲ, ನೀನ್ ಸಾಯ್ಬೇಕೀಗ. ಪ್ಲೀಸ್ ಒಂಜಿ ಫ್ಲೂ ಕೊರ್ಲೆ ಊಟ ಕ್ಲೂಪುರ ಇಜ್ಜಿ. ನಮ್ಮ ಪೋತಿನ ಫಸ್ಟ್ ಒಂದು ಪಿದಾಯಿ ಪೋತಿನ ಟೆಂಪಲ್ಗೆ ಆಂಡೆಗೆ ಬರಿ ಬರಿ ನೆನಪಿರ್ಬೇಕೆಲ್ಲ. ಮತ್ತೆ ಹೇಳ್ತಾರೆ ದುರಂತಗಳೆಲ್ಲ ಯಾರು ಜಾಗ ಅದರದ್ದು ರೆಕಾರ್ಡು ಆರ್ಟಿಸ್ ಎಲ್ಲ ತೆಗ್ದು ಹಾಕತ್ತೆ. ಅವ್ರು ಹೊಡಿವರು ನಿಮ್ಗೆ ಮತ್ತೆ. ಈಗ ಇವಳದು ತಪ್ಪಾಗಿತ್ತಿರ್ತದೆ, ಸ್ವಾಮಿ ದೇವರ ತಪ್ಪಾಗಬೇಕು. ನೋಡುವ ಅಂಡರ್ಸ್ಟ್ಯಾಂಡಿಂಗ್ ಕಪಲ್ ಇದು ಆನ್ಸರ್ ಹೇಗ್ ಬರುತ್ತೆ ಅಂತ ಹೇಳಿ. ಒಂದೇ ಒಂದು ಆನ್ಸರ್ ತಪ್ಪಾಗಿತ್ತು, ಈಗ ಎರಡನೇ ಆನ್ಸರ್ ಕೂಡ ತಪ್ಪಾಗುವಂತಹ ಚಾನ್ಸಸ್ ತುಂಬಾ ಬಹಳ ಜಾಸ್ತಿ. ಸರಿ ಬರುತ್ತೆ. ನಾನು ಹಿತೇಶ್ ಅವರ ಆನ್ಸರ್ ಗುರುವಾಯನ ಕೆರೆ ಮಾರುತಿ ಕ್ರೀಮ್ ಪಾರ್ಲರ್ ಗಡ್ಬಡ್ ತಿಂದದ್ದು ಅಂತ ಹೇಳಿ. ಇವರು ಅವರ ವೈಫ್ ಸ್ವಾತಿ ಅವರು ಸೂರ್ಯ ಟೆಂಪಲ್ ನಿಯರ್ ಹೋಟೆಲ್ ನೀರು ದೋಸೆ ಅಂತ ಬರ್ದಿದ್ದಾರೆ. ಜಾಸ್ತಿ ಕಮಲೇಶ್ವರ ಸೂರ್ಯ ಡೋಲ್ ತಿಂತಾನೆ ನೀರು ದೋಸೆ. ಒಟ್ಟಿಗೆ ನೆನಪಿದ್ದೆ. ಮನೆಗೆ ಬಾ, ನಿನ್ಗೆ ನೀವು ಡಿಸೈಡ್ ಮಾಡ್ಕೊಡಿ ಆಯ್ತಾ. ಅವಳದೊಂದು ಪಾಯಿಂಟ್ ಹೋಯ್ತು. ಅಪ್ಪದ ನಮ್ಮ ಕಮಿಟ್ ಆದಿಜ್ಜಂಡು ಇಜ್ಜನಲ್ಲ ಫಸ್ಟ್ ಚಿಂತೆ ನಾವು ಬೇತಾ ಯಾನು ಸ್ವಲ್ಪ ಕಮಿಟ್ ಆಯ್ನೆ ಕೇಳಿದಿಜ್ಜಿ. ಎಸ್, ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಹಿತೇಶ್ ಅವರ ಬರ್ತ್ ಡೇಟ್. ಈಸಿಯಲ್ಲಿ ಹೇಳ್ತಾಳೆ ಅವಳು. ಅದೇ ಹೆಣ್ಮಕ್ಳು ಯಾರು ಮಾತ್ರ ಹೆಣ್ಮಕ್ಳು ಮರೆಯಲ್ಲ. ವೆಡ್ಡಿಂಗ್ ಡೇಟ್ಸ್ ಅಂಡ್ ಬರ್ತ್ ಡೇಟ್ ಎಲ್ಲ ಕರೆಕ್ಟ್. ಸೊ ಕರೆಕ್ಟ್ ಆಗಿದೆ, ಜೂನ್ 20th. ಎಸ್, ಎಷ್ಟು ಸರಿ ಆಯ್ತು ಈಗ? ರೆಡ್ ರಾಂಗ್, ನಿನ್ನ ಒಂಜಿ ರಾಂಗ್ ಎನ್ನತ್ತು ಒಂಜಿ ಈರ್ನ ರಾಂಗ್, ಒಂಜಿ ಆರ್ನ ರಾಂಗ್ ಅಂದ ಅಂದೆ. ಅವು ನಮಗೆ ಗೊತ್ತಿತ್ತಾನೆ ಫಸ್ಟ್ ದ ಕ್ವೆಶ್ಚನ್ ಅದಾದ ರಾಂಗ್ ಆಯ್ತು. ಎಸ್, ನೆಕ್ಸ್ಟ್ ಬಂದ್ಬಿಟ್ಟು ಓಕೆ ಹೇಳಿ. ಸ್ವಾತಿ ಅವರ ಫೇವ್ರೆಟ್ ತಿಂಡಿ. ಇಷ್ಟೇ. ಮೈ ಗಾಡ್, ಅವರಿಗೆ ಗೊತ್ತಿಲ್ಲ. ಅವಳಿಗೆ ಇಷ್ಟ ಇಲ್ಲ ತಿಂಡಿ. ಇಷ್ಟ
ಚನಿತ್ತಲ ಒಂಜಿ ಪೌಂಡ್ ಗ್ಯಾರಂಟಿ ಕೆಟ್ಟನ ಪ್ಲಾನ್ ಎಂದು ಇದೀಗ ನಮ್ಮ ಕಡೆ ಒಂದು ಪಾಯಿಂಟ್ ಬರುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಆಗಿದೆ. ಅವೇ ಅಲ್ಲ ಅವಳಿಗೆ ಫೇವರೇಟ್ ತಿಂಡಿ ಅಂತ ಇರ್ತಿದ್ರೆ ಅವಳು ಹೀಗೆ ಇರ್ತಿರ್ಲಿಲ್ಲ, ದಪ್ಪ ಇರ್ತಿದ್ಲು. ಮಾತಲ್ಲ ತಿನ್ಪು ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ತಿನ್ನುದು ಲೆಕ್ಕದ್ದು, ಅದರಲ್ಲಿ ಮಾತಲ್ಲ ತಿನ್ಪೆ ಅಂತೆ. ಮಾತಲ್ಲ ತಿನ್ಪ ಅದೆಲ್ಲ ಆನ್ಸರ್ ಇಲ್ಲ, ನೀವು ಒಂದು ಬರಿಬೇಕು. ನೀವು ಈಚೆಗೆ ನೀವು ಇದೆಲ್ಲ ಮಾತ್ರ ಬರಿಬೇಕು, ನೀವು ಬರೀರಿ. ನೀವು ಬರಪ್ಪ, ನಂಗೆ ಗೊತ್ತು ನಂಗೆ ಮಾತಲ್ಲ ಇಷ್ಟ. ನವ್ವೆ ಬರಪ್ಪೆ ಹಿಮಾಚಲ ಪ್ರದೇಶ ಜಾಸ್ತಿ ತಿಂತನ. ಏಯ್ ಕ್ಲೂ ಕೊಡ್ದು ಬಂಡ್ರಿ. ದಿಸ್ ಇಸ್ ರಾಂಗ್. ಇಜ್ಜಿ ಯಾನವ ಪರೇಜಿ ಹಿಮಾಚಲ ಪ್ರದೇಶದಲ್ಲಿ ಜಾಪೆದಲ್ಲ ಇಜ್ಜಿ. ಯಾವುದು ಮಾರ ಇವಳು ತಿಂಡಿ? ನಾನು ಜಾಸ್ತಿ ತಿಂತೆ, ಮಾತಲ್ಲ ತಿಂಡಿ ಅಂತ ಆಗ್ತದ ಅವಳಿಗೆ ಫೇವರೇಟ್ ಯಾವ್ದಾದ್ರು ಯಾವ್ದು ಕೂಡ ಆಗುತ್ತೆ. ಡಿಶ್ ಫೇವ್ರೆಟ್ ಡಿಶ್ ಹಾಗಾದ್ರೆ ಬರೀತೇನೆ ಬಿಡಿ. ಊಟ ಕೂಡ ಆಗುತ್ತೆ, ಸ್ನಾಕ್ಸ್ ಕೂಡ ಆಗುತ್ತೆ. ಬರದಾಂಡಿ ಉದಯವರೆಗೆ ಗೊತ್ತಿದೆ. ಚನಿತ್ತಲ್ಲ ಒಂಜಿ ರಾಂಗ್ ಕರೆಕ್ಟ್. ಪಕ್ಕ ಏನ ರಾಂಗ್ ಅಂದ್ರೆ ಕಾಲಿದೆ ಯಾ ಬರದ್ ಕೊರಡು ಹೆಂಗ ಮಾತಲ್ಲ ಇಷ್ಟ ನಿಂದು ಇಷ್ಟದ್ದು ನೀನು ಬರೀ. ಒಂದು ಆನ್ಸರ್ ನಮ್ಗೆ ಸಿಕ್ಕಾಯ್ತು, ಇನ್ನೊಂದು ಆನ್ಸರ್ಗೆ ನಾವು ಕಾಯ್ತಾ ಇದ್ದೇವೆ ಯಾವ ಆನ್ಸರ್ ಬರ್ಬಹುದು ಅಂತ ಹೇಳಿ. ದೇವ್ರೆ, ನಾನು ಫಸ್ಟ್ ಟೈಮ್ ನೋಡ್ತಿರೋದು ಅವರ ಡಿಶ್ ಅವರಿಗೆ ನೆನಪಿರೋದಿಲ್ಲ. ಮಾತಲ್ಲ ಇಷ್ಟ, ಮಾತಲ್ಲ ಇಷ್ಟಪ್ಪ ಅನ್ನೊಂದೇ ಸೇಮ್ ಆನ್ಸರ್ ಬರುತ್ತೆ. ಈತ ಟೈಮ್ ದೇತ ಒಂದು ಮಾತಲ್ಲ ಇಷ್ಟಪ್ಪ ಅನ್ನೊಂದೇ ಸೇಮ್ ಆನ್ಸರ್ ಬರುತ್ತೆ. ಎಸ್, ದಿಸ್ ಇಸ್ ಲಾಸ್ಟ್ ಅಂಡ್ ಫೈನಲ್ ಕ್ವೆಶ್ಚನ್. ಹಿತೇಶ್ ಅವರ ಫೇವ್ರೆಟ್ ಕಲರ್? ಆ ಜನಕ್ಕೆ ಕಲರೇ ಇದೆ. ಹೆಂಗ್ ಗೊತ್ತಿತ್ತು ನಾ ಕಲರ್ ಬರಲ್ಲ. ಎನ್ನ ಕಲರ್ದವಾಗ ಹೆಂಗೆ ಡೌಟ್ ಉಂಟು. ಕೊಟ್ಬಿಡು ಹೋಗ್ಲಿ ಆಚೆ. ಅವರು ಬ್ಲ್ಯಾಕ್ ಅಂಡ್ ವೈಟ್ ಅಂತ ಬರ್ತಿದ್ದಾರೆ, ಅವರು ಬ್ಲ್ಯಾಕ್ ಅಂತ ಬರ್ತಿದ್ದಾರೆ. ಓಕೆ, ಸಿಮಿಲರ್. ಓಕೆ, ಈಗ ಗೇಮ್ ಅನ್ನ ಮುಗಿಸೋಲ್ಲ. ಎಸ್, ಪ್ರಾಪರ್ಟೀಸ್ ಹೋಗ್ಲಿ ಅಲ್ಲ, ಅದರಷ್ಟಕ್ಕೆ ಹೋಗತ್ತೆ. ಈಗ ಪ್ರಾಪರ್ಟೀಸ್ ಹೋಗ್ಲಿ, ನಾವು ಸ್ವಲ್ಪ ಮಾತುಕತೆಯನ್ನ ಮುಂದುವರೆಸುವ. ಓಕೆ, ಗೇಮ್ ಆಯ್ತು. ಹೇಗನ್ಸ್ತು ಗೇಮ್? ಚೆನ್ನಾಗಿತ್ತು. ಮತ್ತೆ ಒಂದ್ಸಲ ಹಳೇದನ್ನೆಲ್ಲ ನೆನಪು ನೆನಪು ಮಾಡಿಸಿದ್ರಲ್ಲ. ನಮ್ಗೆ ನೆನಪಾಗುದು ಮ್ಯಾಟರ್ ಭಯದಲ್ಲಿ ಆದ್ರೆ ನೀವು ಸ್ವಲ್ಪ ಪೆಟ್ಟು ತಪ್ಪಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಈಕ್ವಲ್ ಆಗಿ ಒಂದೊಂದು ಮಿಸ್ ಆಯ್ತಲ್ವಾ? ಒಂದೊಂದು ಮಿಸ್ ಆಯ್ತು. ಸೊ ನೀವು ಕೂಡ ಇವರಿಗೆ ಬೈಲಿಕ್ಕಿಲ್ಲ, ಇವರು ಕೂಡ ಅವರಿಗೆ ಬೈಲಿಕ್ಕಿಲ್ಲ. ಈಕ್ವಲ್ ಆಗಿ ಒಂದೊಂದು ಮಿಸ್ ಮಾಡ್ಕೊಂಡು ಸರಿ ತಪ್ಪುಗಳನ್ನ ಸಮನಾಗಿ ಹಂಚಬೇಕು. ದಾಂಪತ್ಯ ಜೀವನ ಅಂತ ಹೇಳಿದ್ರೆ ಒಂದು ಧೋನಿ ತರ ಅದು ಅಲ್ವಾ? ಒಂಜೆ ಧೋನಿ ಮಾರ ಆಕ್ಚುಲಿ ನೀನ್ ಮಂಗೆ ಮಲ್ಪುನಾರ. ಓಕೆ, ಗೇಮ್ ಅಂತೂ ಆಯ್ತು. ಸ್ವಲ್ಪ ಮಾತುಕತೆ ಮುಂದುವರಿಸೋಣ. ಆಗ್ಲೇ ಹೇಳಿದೆ ಬಾಲ್ಯ ಜೀವನದ ಬಗ್ಗೆ. ಸೊ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ಬಾಲ್ಯದಲ್ಲಿ ಅಂದ್ರೆ ಬಟ್ಟೆ ಆಗ್ತಿರ್ಲಿಲ್ಲ. ಇಲ್ಲ, ಬಾಲ್ಯ ಜೀವನ ಅಂತ ಹೇಳಿದ್ರೆ ನಾವು 3 ಜನ ಗಂಡು ಮಕ್ಕಳು, 2 ಅಣ್ಣಂದಿರು, ನಿತೇಶ್, ಸುಕೇಶ್, ನಾನು ಹಿತೇಶ್ ಅಂತ. ನೀವು ಕೊನೆ ಮಗ? ನಾನು ಕೊನೆಯವನು. ಅಂದ್ರೆ ನಮ್ದು ಅವಾಗ ಬಡತನ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಅಪ್ಪ ಒಬ್ರು ದುಡಿತಿದ್ರು, ಅಮ್ಮನು ದುಡಿತಿದ್ರು. ಬಟ್ ಆವಾಗಿನ ಕಾಲಕ್ಕೆ ಸಂಬಳ ಇದ್ದದ್ದು ನನಗೆ ಸ್ವಲ್ಪ ಬುದ್ಧಿಮಂದ ಮೇಲೆ ಗೊತ್ತಾಗಿದ್ದೊಂದು, ನಾನೊಂದು ಎಷ್ಟು ಇರ್ಬೇಕಾದ್ರೆ ಬರೀ 60 ರೂಪಾಯಿ. ಅದಕ್ಕಿಂತ ಮುಂಚೆ ತುಂಬ ಕಮ್ಮಿ ಇತ್ತು ಸಂಬಳ. ಆ ಟೈಮಲ್ಲಿ ಸಣ್ಣದಿರ್ಬೇಕಾದ್ರೆ ತಾಯಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಡೆಲಿವರಿ ಆಗಿ ಸ್ವಲ್ಪ ದಿವಸದಲ್ಲೇ ಕೆಲ್ಸಕ್ಕೆ ಹೋಗ್ತಿದ್ರು. ಅಂದ್ರೆ ನಮ್ಮನ್ನ ಬೆಂಚಿಯ ಕಾಲಿಗೆ ಹಗ್ಗ ಕಟ್ಟಿ ಹೋಗ್ತಿದ್ರು. ದೊಡ್ಡಣ್ಣನ ಹತ್ರ ಎಲ್ಲ ನೋಡ್ಕೊಳಕ್ ಹೋಗ್ತಿದ್ರು. ಅಂದ್ರೆ ಕೆಲ್ಸಕ್ಕೆ ಹೋಗಿ ಬೇರೆಯವ್ರ ಗದ್ದೆ ಕೆಲ್ಸಕ್ಕೆ ಹೋಗಿ ಮಧ್ಯಾಹ್ನದೊಟ್ಟಿಗೆ ಮತ್ತೆ ಊಟ ಕೊಟ್ಟು ಬಂದು ಮತ್ತೆ ಓಡ್ಕೊಂಡು ಹೋಗಿ ಕೆಲಸ ಎಲ್ಲ ಮಾಡ್ಕೊಂಡು ಹಾಗೆ ಸಾಕಿರೋದು ಅವರು. ಆ ಥರ ಇತ್ತು. ಆದರೆ ನಮಗೆ ಎಲ್ಲೂ ಊಟಕ್ಕೆ ಅಂತ ಕೊರತೆ ಮಾಡಲಿಲ್ಲ ಮನೆಯಲ್ಲಿ. ಈಗ ಹೇಳ್ತಾರೆ ನಮಗೆ ಬಡತನ ತುಂಬ ಅಂದರೆ ಆ ಥರ ಅಲ್ಲ, ನಮ್ಮ ಬೇಸಿಕ್ ನೀಡ್ಸ್ಗಳು ನಮಗೆ ಸಿಕ್ತಿತ್ತು. ಅಂದರೆ 3 ಹೊತ್ತಿನ ಊಟ ಸಿಕ್ಕರೆ ಅವನು ಬಡವ ಅಲ್ಲ ಆ್ಯಕ್ಚುಲಿ. ಅಂದರೆ ನೆಮ್ಮದಿ ಇತ್ತು. ಅಂದರೆ ಈಗಲೂ ನೋಡಿ, ದೊಡ್ಡ ಮನೆಗಿಂತ ಎಲ್ಲಿ ನೆಮ್ಮದಿ ಅಂತ ಹೇಳಿದ್ರೆ ಡೈಲಿ ದುಡಿದು ಡೈಲಿ ಅವತ್ತೇ ತಿಂದು ಮಲಗೋದ್ರಲ್ಲಿ ನೆಮ್ಮದಿ ಇರೋದು. ಹಾಗೆ ಇತ್ತು. ಅಪ್ಪನು ಕೆಲಸಕ್ಕೆಲ್ಲ ಹೋಗ್ತಿದ್ರು. ಬಟ್ ಎಜುಕೇಷನ್ ಅಂತೂ ನಮಗೆ ಎಷ್ಟು ಓದ್ತೀರ ಅಷ್ಟು ಓದಿಸಿದ್ದಾರೆ ಮಾತ್ರ. ಸಾಲ ಎಲ್ಲ ಮಾಡಿ, ಈ ಧರ್ಮಸ್ಥಳದ ಯೋಜನೆದೆಲ್ಲ ಸಾಲ ಮಾಡಿ ಅದರಲ್ಲೆಲ್ಲ ಓದಿಸಿದ್ದಾರೆ. ತೊಂದರೆ ಇಲ್ಲ, ಚೆನ್ನಾಗಿತ್ತು. ಬಟ್ ಆಮೇಲೆ ಸಣ್ಣ ವಯಸ್ಸಲ್ಲೇ ಭಜನೆ ಮಾಡ್ಲಿಕ್ಕೆ ಹೋಗ್ತಿದ್ರು. ನನ್ನ ಅಪ್ಪ ಭಜನೆ ಹಾಡ್ತಿದ್ರು. ಅಪ್ಪನ ಅಜ್ಜೆ ಇದ್ರು. ನಾವು ಅಂಗನವಾಡಿ ಇರ್ಬೇಕಾದ್ರೆ ಅಜ್ಜ ಬಂದು ಅವ್ರು ಏನು ಮಾಡೋದಂದ್ರೆ ಯಕ್ಷಗಾನದ ಭಾಗವತಿಗೆ ಎಲ್ಲ ಹಾಡೋರು. ಅವ್ರು ಬಂದು ಅಲ್ಲೇ ಹಾಡಿ ಮಕ್ಕಳ ಜೊತೆ ಊಟ ಮಾಡಿ ಅವರು ಹೋಗ್ತಿದ್ರು.
ಅದು ಬಿಟ್ಟರೆ ಭಜನೆಗೆ ಹೋಗ್ತಿದ್ವಿ, ಕುಣಿತ ಭಜನೆ ಎಲ್ಲ ಅವಾಗಲೇ ನಾವು ಮಾಡ್ತಿದ್ವಿ. ಅದು ಬಿಟ್ಟರೆ ಬೇರೆ ಮೆಮೊರೀಸ್ ಅಂತ ಹೇಳಿದ್ರೆ ಇದು ಅಮ್ಮ ಸ್ನಾನ ಮಾಡಿಸ್ಲಿಕ್ಕೆ ಎಣ್ಣೆ ಹಚ್ತಾರಲ್ವಾ, ಈ ಅಣ್ಣ ಸ್ನಾನ ಮಾಡ್ಸಕ್ಕೆ ಏನು ಮಾಡಿದ ಅಂತ ಹೇಳಿದ್ರೆ ಸೀಮೆ ಎಣ್ಣೆ ಹಚ್ಚಿದ್ರು ನನಗೆ. ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ, ಅಮ್ಮ ಎಣ್ಣೆ ಹಚ್ತಾರಂತ ಇವನು ನನ್ನನ್ನು ಮಲಗಿಸಿ ಚೆನ್ನಾಗಿ ಸೀಮೆ ಎಣ್ಣೆ ಹಚ್ಚಿ. ಗೊತ್ತಿರ್ಲಿಲ್ಲ, ಅವ್ನಿಗೆ ಗೊತ್ತಿರಲಿಲ್ಲ ಅಮ್ಮ ಎಣ್ಣೆ ಹಚ್ತಾರೆ ಯಾವ್ದಂತ ಗೊತ್ತಿರಲಿಲ್ಲ. ಅದೊಂದು ಮೆಮೊರಿ ಹೇಳ್ತಿರ್ತಾರೆ. ಅದು ಬಿಟ್ಟರೆ ಯಾನ್ ಹಾಕದ ನಾನು. ಅದು ಬಿಟ್ರೆ ದೊಡ್ಡಣ್ಣ ಈ ಅಜ್ಜ ಎಲ್ಲ ಕಟ್ಟಿಗೆ ಇದು ಮಾಡ್ತಾರಲ್ಲ, ಸೌದೆ ಹೊಡಿತಾರಲ್ಲ, ಹಾಗೆ ಈ ಸುವರ್ಣ ಗೆಡ್ಡೆ ಇಟ್ಟಿದ್ರು, ಅದನ್ನು ಚೆನ್ನಾಗಿ ಅದೇ ಕೊಡ್ಲಿಯಲ್ಲಿ ಹೊಡೆದು ಎಲ್ಲ ಪೀಸ್ ಮಾಡಿದ್ದ. ಅದು ಬಿಟ್ಟರೆ ನಮಗೆ ಸ್ವಲ್ಪ ಇದು ನೆಟ್ಟಿದ್ರಾಗ ಗೇರು ಬೀಜದ್ದು ಮರ ಎಲ್ಲ ಇತ್ತು. ಅವಾಗ ಏನು ಮಾಡಿದ್ರೆ ಆಪೋಸಿಟ್ ಆ ಕಡೆ ಎಲ್ಲ 5 ಸೆನ್ಸ್ ಮನೆ ಮಕ್ಕಳೆಲ್ಲ ನಮ್ಮ ಹತ್ರನೇ ಆಟ ಆಡ್ಲಿಕ್ಕೆ ಬರ್ತಿದ್ರು. ಆಮೇಲೆ ಡೈಲಿ ನಾವು ಗೇರು ಹಣ್ಣಕ್ಕಿ ಗೇರು ಬೀಜ ಸಪ್ರೇಟ್ ಮಾಡಬೇಕಾದ್ರೆ ಎಲ್ಲ ಆ ಕಡೆ ಮಕ್ಕಳೆಲ್ಲ ಬಂದು ಈ ಇದು ಬರುತ್ತಲ್ಲ ಬಳ್ಳಿಗಳು, ಅದಕ್ಕೆ ಗೇರನ್ನು ಸುರ್ಕೊಂಡು ಹೋಗಿ ಮನೇಲಿ ಹೋಗಿ ಎಲ್ಲ ತಿಂತಿದ್ರು. ಆಮೇಲೆ ಆಟ ಆಡ್ತಿದ್ವಿ ಅದರ ಗೇರನ್ನು ಇದು ನಾವೇ ರಸ ತೆಗೆಯೋದು, ಸುಮ್ಮನೆ ಈ ತೆಂಗಿನ ಗೆರಟೆ ಬರುತ್ತಲ್ಲ ಅದು ಚಿಪ್ಪಿ, ಅದರಲ್ಲಿ ತಕ್ಕಡಿ ಮಾಡಿ ಆಟ ಆಡ್ತಿದ್ವಿ. ಹುಣಸೆ ಹುಳಿದ್ದು ಸೊಪ್ಪು ಹಾಕಿದರೆ ಅದು ಊಟ, ಈ ಕಡೆ ಗೇರಣ್ಣಿದ್ದು ರಸ ತೆಗೆದ್ರೆ ಅದು ಕುಡಿಯೋದು, ಹಾಗೆಲ್ಲ ಆಟ ಆಡ್ತಿದ್ವಿ, ಚೆನ್ನಾಗಿತ್ತಿತ್ತು. ಅದಾದಮೇಲೆ ನಮಗೆ ಮನೆಯಲ್ಲಿ ಫ್ರೀಡಮ್ ಇತ್ತು. ಹಾಗಂತೇಳಿದರೆ ನಮ್ಮನ್ನು ಹೊರಗಡೆ ಹೋಗಿ ಸುಮ್ಮನೆ ಈ ಪೋಲಿಗಳ ಥರ ಆಗಲಿಕ್ಕೆ ಬಿಡಲಿಲ್ಲ. ಅಂತ ಹೇಳಿದ್ರೆ ಫ್ರೀಡಮ್ ಜೊತೆ ಸ್ಟ್ರಿಕ್ಟ್ ಆಗಿದ್ರು. ಓದೋದ್ರಲ್ಲೂ ಚೆನ್ನಾಗಿದೆ. ನಾನು 5ನೇವರೆಗೂ ನಾನೇ ಟಾಪ್ ಇದ್ದೆ ಕ್ಲಾಸಲ್ಲಿ. ಅಂದರೆ ವರ್ಷ ಜಾತ್ರೆಗೆ ಅಲ್ಲಿ ಹಳದಂಗಡಿಯಲ್ಲಿ ಜಾತ್ರೆ ಆಗುತ್ತೆ, ಅಲ್ಲಿ ಅವಾಗೆಲ್ಲ ಲೋಟ ಮೊಮೆಂಟ್ ಈಗಿನ ಥರ ಲೋಟ ಪಿಂಗಣಿ ಆ ಥರ ಎಲ್ಲ ನನಗೆ ವರ್ಷಲ್ಲೂ ಇಷ್ಟಿಷ್ಟು ದೊಡ್ಡ ಲೋಟ ಸಿಗ್ತಿತ್ತು. A+ ತೆಗಿತಿದ್ದೆ. 6ನೇ ನಂತರ ನಾನು A+ ಅಲ್ಲಿದ್ನ ಹೋಪ್ಲೆಸ್ ಅಲ್ಲಿದ್ದೆ ಅನ್ಸುತ್ತೆ. ಅದು 6ನೇ ನಂತರ ಏನಾಯ್ತು? 6ನೇ ನಂತರ ಅಂದರೆ ಅಲ್ಲಿ ನಾನು ಕರ್ನಾಟಕ ಶಾಲೆಯಲ್ಲಿ ಓದಿ ಬಳಂಜೆ ಶಾಲೆ ಅಂತಿದೆ, ಅಲ್ಲಿಗೆ ಜಾಯ್ನ್ ಆದೆ. ಮೀಡಿಯಮ್ ಇದ್ದೆ, ಪಾಸ್ ಆಗೋಷ್ಟು ಓದ್ತಿದ್ದೆ. ಆಯಿತು 10th ಹಳದಂಗಡಿ ಶಾಲೆಗೆ ಹೋದೆ, ಅಲ್ಲಿ ಮುಗಿಸ್ಕೊಂಡೆ. ಅಲ್ಲಿ ಕಲ್ಚರಲ್ ಎಲ್ಲ ಜಾಸ್ತಿ, ಅಂದರೆ ಫಸ್ಟ್ ಶುರು ಮಾಡಿದೆ ಪ್ರತಿಭಾ ಕಾರಂಜಿ ಬಳಂಜೆ ಶಾಲೆದಲ್ಲೆಲ್ಲ, ಅಲ್ಲಿ ಹಾಡಲಿಕ್ಕಿದ್ದ. ಆಗ ಜಿಲ್ಲಾ ಮಟ್ಟದಲ್ಲಿ 2nd ಪ್ಲೇಸ್ ಬಂದಿತ್ತು. ಅದರಲ್ಲೂ ಒಂದ್ಸಲ ಮೆಮೊರಿ ಅಂತ ಹೇಳಿದ್ರೆ, ನಾನು ಲೇಡಿಯೇ ಮಾಡೋದಿಲ್ಲ ಅಂಥೇಳಿ ಯಾವಾಗ ನಾಟಕದಲ್ಲಿ ಮಾಡೋದಿಲ್ಲ ಅಂಥೇಳಿ ನಾನೇ ಹೇಳಿದ್ದಕ್ಕೆ ನನ್ನ ನಾಟಕದಿಂದ ಬಿಟ್ಟಿದ್ರು. ಬಟ್ ಅದಕ್ಕಿಂತ ಮುಂಚೆ ಒಂದು ಮೆಮೊರಿ ಇತ್ತು ನನಗೆ. ನಾವು ಪ್ರತಿಭಾ ಕಾರಂಜಿಗೆ ಹೋದಾಗ 6th ಅಲ್ಲ 7th ಅಲ್ಲ, ನಾನು ಕೋಲಾಟಕ್ಕೆ ಹಾಡಾಡ್ತಿದ್ದೆ. ಇದು ಸಣ್ಣ ಮಕ್ಕಳ ಟೀಮಿಗೆ ಒಬ್ಳಿಗೆ ಹುಷಾರಿಲ್ಲ ಅಂತ ಬರಲಿಲ್ಲ. ಕೊನೆಗೆ ನಮಗೆ 7th ಟೀಚರ್ ಅಂತಿದ್ರು. ಕರೆಕ್ಟ್ ಆದರೆ ನನ್ನನ್ನೇ ಎಲ್ಲ ಮೇಕಪ್ ಮಾಡಿ ತಲೆಗೆ ಬ್ಲ್ಯಾಕ್ ಬಟ್ಟೆ ಕಟ್ಟಿ ಕೋಲಾಟ ಮಾಡಿದೆ. ಕೋಲಾಟ ಗೊತ್ತಿತ್ತಲ್ವಾ, ಬಟ್ ಅವಾಗ ಮಾಡಿದ್ದೆ ಕೋಲಾಟ. ಇವಾಗಾದ್ರೆಲ್ಲ ಆಡ್ಕೊಂಡು ನಗ್ತಿದ್ರೇನು, ಈಗ ಆವಾಗ ಸೋಷಿಯಲ್ ಮೀಡಿಯಲ್ಲಿ ಇರಲಿಲ್ಲ. ಬಟ್ ಕೋಲಾಟ ಆಗಿ ಹೊರಗೆ ಬಂದರೆ ಮಕ್ಕಳಲ್ಲಿ ನೀನಲ್ಲ ಕೋಲಾಟದಲ್ಲಿ ಹಿಂದೆ ಕುಂದದಂತೆಲ್ಲ ಹೇಳಿದ್ರು, ಅದು ನೆನಪಿತ್ತು, ಅವಾಗ ಮಾಡಿದ್ದೆ. ಅದು ಬಿಟ್ಟರೆ ಅದೇ ಶಾಲೆಯಲ್ಲೆಲ್ಲ ಹಾಡಲಿಕ್ಕೆ. ಮತ್ತೆ ಒಂದು ಏನಂತ ಹೇಳಿದ್ರೆ ಭಜನೆ ಎಲ್ಲ ಹಾಡ್ತಿದ್ರಿಂದ ಒಂದೇಂದಲೂ ನಾನು ಅಂಗನವಾಡಿಯಿಂದಲೂ ಕತೆ ಕಾಂಪಿಟೇಷನ್ಗೆ ಹೋಗ್ತಿದ್ದೆ, ಪ್ರೈಸ್ ಸಿಗಲಿಲ್ಲ. ಬಟ್ ಅಲ್ಲಿ ಹೋದಾಗ ಈಗಲೂ ನೆನಪಿದೆ, ಒಂದು ಟೀ ಕೊಡೋರು, ಇಲ್ಲ ಮಾಲ್ಪುರಿ ಬನ್ ಆ ಥರ ಎಲ್ಲ ಕೊಡೋರು, ಅದೆಲ್ಲ ತಿಂದಿದ್ದು ನೆನಪಿದೆ. ಗುರುವಾನ್ಕೆರೆ ಶಾಲೆಗೆ ಹೋಗ್ತಿದ್ದೆ. ಅದು ಬಿಟ್ಟರೆ ಕಲ್ಚರಲ್ ಯಾವತ್ತು ಶಾಲೆಯಲ್ಲಿ ಏನಾದರೂ ಪ್ರೋಗ್ರಾಮ್ ಇದೆ ಅಂದರೆ ಪ್ರಾರ್ಥನೆ ಯಾರು ಹಿತೇಶ್ ಅಂತ ಕರೆಯೋರು, ಸಾಕಾಗಿ ಅವಾಗೆಲ್ಲ ಕಿರಿಕಿರಿ ಅನ್ಸೋದು. ಏನಾದರೂ ಬೇರೆ ಕಾರ್ಯಕ್ರಮ ಇದ್ದು ನಾವೇ ಹಾಡಲಿಕ್ಕೆ ಎಲ್ಲದಕ್ಕೆ ಆಗಿದೆ. 10th ವರೆಗೆ ಹಾಗೆ ಕಲ್ಚರಲ್ ಇದೆ. ಆಮೇಲೆ PUCಗೂ ಹೋಗಿದ್ದು ಹಾಗೆ, ಮನೆಯವರ ಫೋರ್ಸ್ಗೆ ಹೋಗಿದ್ದು, ಅದು ಇಂಗ್ಲೀಷ್ ಮೀಡಿಯಮ್ಗೆ, ವಾಣಿ ಬೆಳ್ತಂಗಡಿಯಲ್ಲಿರೋ ಶಾಲೆಗೆ ಸೇರಿಸಿದರು. ನನಗೆ ಇಂಟ್ರೆಸ್ಟ್ ಇದ್ದದ್ದು ಆರ್ಟ್ಸ್ ಮಾಡಬೇಕಂತ. ನನಗೆ ಅಂದರೆ ಕನ್ನಡ ತುಂಬ ಇಷ್ಟ. ನಾನು 10th ಅಷ್ಟೇ ಓದಲೇ ಇಲ್ಲ ಎಕ್ಸಾಮ್ಗೆಲ್ಲ, ಬಟ್ 95 ಏನೋ ತೆಗೆದಿದ್ದೆ 10th ಎಕ್ಸಾಮಲ್ಲಿ. ಹಾಗೆ ಓದಿದೆ ನಾನು. ಆಮೇಲೆ ಅಷ್ಟೇ 95 ತೆಗೆದಿದ್ದೆ. ಓದಲ್ಲ, ಕ್ಲಾಸ್ ಕೇಳ್ತಿದ್ದೆ, ಚೆನ್ನಾಗಿ ನೆನಪು ಉಳಿತಿತ್ತು. ಕನ್ನಡ ಆರಾಮ್ಸೆ ಬರೀತಿದ್ದೆ. PUCಲೂ ಆರ್ಟ್ಸ್ ಮಾಡಿ ಅನ್ನೋದು ನನಗೆ ಆಸೆ ಇದ್ದದ್ದು ಕನ್ನಡ ಲೆಕ್ಚರ್ ಆಗಬೇಕನ್ನೋ ಒಂದು ಆಸೆ ಇತ್ತು. ಅಣ್ಣಂದಿರಿಬ್ಬರು ಆರ್ಟ್ಸ್ ಮಾಡಿರೋದ್ರಿಂದ ಬೇಡ ಅಂಥೇಳಿ ವಾನಿಗೆ ಹಾಕಿದ್ರು. ಹೋಗ್ಬೇಕಾದ್ರೆ ಹೇಳಿದ್ರು ಇಂಗ್ಲೀಷಲ್ಲಿ ಮಾತಾಡ್ಬೋದಾ ಅಂತ. ಯಾರಿಗೆ ಬರ್ತದೆ ಇಂಗ್ಲೀಷ್, ಬರೋದಿಲ್ಲ. ಹೋದೆ, ನೋಡಿದ್ರೆ ಆದರೆ 10th ಅಲ್ಲಿ ನಾನು ಪಾಸ್ ಆಗಿದ್ದು ಒಂದು ಮಿರಾಕಲ್. ಯಾಕೆ ಹೇಳಿದರೆ ನಮಗೆ ಅವಾಗ 60 ಮಾರ್ಕ್ಸಿದ್ದು ಟಿಕ್ ಮಾಡ್ಲಿಕ್ಕಿದ್ದದು. ನಮಗೆ ಬರೀಲಿಕ್ಕೆ 40 ಮಾರ್ಕ್ಸು, 60 ಮಾರ್ಕ್ಸಿದ್ದು ಟಿಕ್ ಮಾಡ್ಲಿಕ್ಕೆ ಏನು ಮಾಡೋದು, ಎಕ್ಸಾಮ್ ಹಾಲಲ್ಲಿ ಕೂತ್ಕೊಳ್ಳೋದು, ನೋಡು ಸ್ವಾಮಿ ಹಿಂಗೆ ಹಾಕಿ ಎಲ್ಲ ಬರ್ತದ. ಆವಾಗ ನಮ್ಗೆ ಇನ್ನೊಂದು ರೂಲ್ಸ್ ಇದ್ದದ್ದು, ಎಲ್ಲದರಲ್ಲಿ ಪಾಸಾಗಿ ಒಂದರಲ್ಲೂ ಫೇಲ್ ಆದರೆ ಅವನನ್ನು ಪಾಸ್ ಮಾಡ್ತಾರೆ ಅಂತ. ಹಾಗೆ ಪಾಸ್ ಆದದ್ದು ನಾನು. ಅಂದರೆ ಗಣಿತದಲ್ಲಿ ಫೇಲ್ ಅನ್ಸತ್ತೆ ನಾನು. ಗಣಿತದಲ್ಲಿ 5ನೇ ತನಕ ಟಾಪರ್ ಆಗಿದ್ದವರು 6ನೇ 7ರಲ್ಲಿ ಅಲ್ಲಿ ಹೋಗಿ 10th ಅಲ್ಲಿ ಪಾಸ್ ಆಗಿದ್ದು. ಹಾಗೆ ನೋಡಿದರೆ ಗಣಿತದಲ್ಲಿ ನನಗೆ 35. ಅಂದರೆ ಅದೇ ಎಲ್ಲದರಲ್ಲಿ ಒಳ್ಳೆ ಮಾರ್ಕ್ಸ್ ಇದ್ದಾಗ ಇದರಲ್ಲಿ ಕಮ್ಮಿದ ಆದೇಶದಲ್ಲಿ ಪಾಸಾಗಿ ಬಂದವ ನಾನು. ಅದಾದ್ಮೇಲೆ PUCಗೆ ಹೋದೆ. ಪುಣ್ಯಕ್ಕೆ ಅಲ್ಲಿ ಅಕೌಂಟೆನ್ಸಿ ಎಲ್ಲ ತುಂಬ ಕಷ್ಟಪಟ್ಟು ಕಲಿತು ಪಾಸ್ ಆದೆ. ಅದಾದಮೇಲೆ ಮತ್ತೆ ಡಿಗ್ರಿಗೆ ಹೋಗೋದೇ ಬೇಡ, ಕೆಲಸಕ್ಕೆ ಹೋಗೋಣ ಅಂತ ಪ್ಲ್ಯಾನಲ್ಲಿದ್ದೆ. ಅವಾಗಲೂ ಕಲ್ಚರಲ್ ಕಾಂಪಿಟೇಷನ್ಗೆಲ್ಲ ಹೋಗ್ತಿದ್ವಿ. ಬಟ್ ನಮಗೆ ಅರ್ನಿಂಗ್ಸ್ ಇರಲಿಲ್ಲ. ಮನೆಯಿಂದ ತಾಯಿದ್ದು ಬೀಡಿ ಕಟ್ಟೋ ಸೂಪಿಂದ ಒಂದು 20 ರೂಪಾಯಿ ತಗೊಂಡು ಎಸ್ಕೇಪ್ ಆಗೋರು. ತಾಯಿ ಯಾವತ್ತು ಬೈಯಾರು, ಏನು ಸಿಗ್ತಿದೆ ನಿಮಗೆ, ಹೋಗಬೇಡ ಅಂತ ಬೈತಿದ್ರು. ಹಾಗೆಲ್ಲ ಹೋಗಿ ಕಲ್ಚರಲ್ಗೆಲ್ಲ ಹೋಗ್ತಿದ್ವಿ. ಡಿಗ್ರಿಗೂ ಜಾಯ್ನ್ ಮಾಡಿದ್ರು. ಡಿಗ್ರಿ ಜಾಯ್ನ್ ಮಾಡಿದ್ರೆ ಫಸ್ಟ್ ಸೆಮ್ ಆದಮೇಲೆ ರಜೆ ಇರ್ತದಲ್ಲ,
ಮತ್ತೆ ನನ್ನ ಕೆಲಸ ಮೇಸ್ತ್ರಿಗಳ ಜೊತೆ ಸಿಮೆಂಟ್ ಹೊರೋದು ಕಲ್ಲು ಹೊರೋದು. ಅದು 2 ಗಂಟೆಗೆ ನಿದ್ದೆ, ಒಳ್ಳೆ ಗಂಜಿ, ಇದು ಸೌತೆಕಾಯಿ ಇದಿಷ್ಟು ಪಲ್ಯ ಹಾಕಿ ಕೊಟ್ಟರು ಇಷ್ಟಿಷ್ಟು ಗಂಜಿ ಊಟ ಮಾಡಿ ನಿದ್ದೆ. 3 ಗಂಟೆವರೆಗೆ ನಿದ್ದೆ, ಮತ್ತೆ ಎದ್ದೇಳೋದು, ಮತ್ತೆ ಕೆಲಸ ಮಾಡಿದೆ. 5ವರೆಗೆ ಮತ್ತೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದೆ. 5 ಗಂಟೆಗೆ ಹೊರಟಾಯ್ತು. ಅದು ಒಳ್ಳೇದಾಗ್ತಿತ್ತು. 1 ವಾರ ಕೆಲಸಕ್ಕೆ ಹೋದೆ. ಕಾಲೇಜಿಗೆ ಹೋಗಲ್ಲ ಅಂತ ಪ್ಲ್ಯಾನ್ ಮಾಡಿದೆ. ಅಣ್ಣಂದಿರು ಮತ್ತೆ ಬೈಲಿಕ್ಕೆ ಶುರು ಮಾಡಿದ್ರು. ಹೋದೆ ಮತ್ತೆ ಅವರ ಫೋರ್ಸಿಗೆ, ಮನೆಯವರ ಫೋರ್ಸಿಗೆ ಹೋಗಿದ್ದು ಡಿಗ್ರಿಗೆ. ನಾನು ಇಷ್ಟಪಟ್ಟು ಹೋಗಿದ್ದಲ್ಲ. ಸೆಕೆಂಡ್ ಸೆಮ್ ಆಯಿತು. ಸೆಕೆಂಡ್ ಸೆಮ್ ಆದ್ಮೇಲೆ ಮತ್ತೆ ರಜೆ ಅಂತ ಬೇರೆ ಒಂದು TV ಶಾಪಲ್ಲಿ ಕೆಲಸಕ್ಕೆ ಸೇರಿದೆ. ಅಲ್ಲೂ ಹಾಗೆ ಕಾಲೇಜ್ ಶುರುವಾಗಿ 1 ವಾರ ಆದಮೇಲೆ ಹೋಗಲ್ಲ ಅಂತಿದೆ. ಮತ್ತೆ ಫೋರ್ಸಿಗೆ ಹೋದೆ. 3 ಸೆಮ್ ಹೋಗಿದ್ದೇನೆ. 3 ಸೆಮ್ಮಲ್ಲಿ ಎಷ್ಟು ಉಳಿದಿದೆ ಇಲ್ಲಿವರೆಗೂ ದೇವರನೇ ಗೊತ್ತಿಲ್ಲ. ಪಾಸ್ ಆಗಿದ್ದು ಯಾವುದು ಅಂತ ಹೇಳಿದ್ರೆ ಕನ್ನಡ ಮಾತ್ರ. ಫಸ್ಟ್ ಸೆಮ್ಮಲ್ಲಿ ಕನ್ನಡದಲ್ಲಿ ಒಳ್ಳೆ ಪಾಸ್ ಆಗ್ತಿದ್ದೆ, ಕನ್ನಡದ ಮನೆ ಮಗ. ಹಾಗೆ ಡಿಗ್ರಿನೂ ಆಯಿತು. ಡಿಗ್ರಿ ಆದಮೇಲೆ ಅದೇ ಸ್ವಲ್ಪ ದಿವಸ ಮನೇಲಿದ್ದೆ, ಕಲ್ಚರಲ್ಗೆಲ್ಲ ಹೋಗ್ತಿದ್ದೆ. ಬೆಳ್ತಂಗಡಿಯಲ್ಲಿ ಒಂದು ಎಲೆಕ್ಟ್ರಾನಿಕ್ ಶಾಪಲ್ಲಿ, TV ಶಾಪಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದೆ. ಆವಾಗ ಮತ್ತೆ ಯೋಜನೆ ಮೇಳ ಬಂತು ಅಂತ 2 ದಿವಸ ರಜೆ ಬೇಕು ಅಂತ ರಜೆ ಮಾಡಿದೆ. ನೆಕ್ಸ್ಟ್ ಕಟ್ಟಿದ್ರೆ ಅದ್ರ ನೆಕ್ಸ್ಟ್ ಬಿಟ್ಟರೆ ವಿಭಾಗೀಯ ಮಟ್ಟನೇ ಏನೋ ಮತ್ತೆ ಕಾಂಪಿಟೇಷನ್. ಓನರ್ಗೆ ಹೇಳಿಲ್ಲ ನಾನು. ಆಮೇಲೆ ಕಾಂಪಿಟೇಷನ್ 2 ದಿವಸ 3 ದಿವಸದಲ್ಲಿ ಮುಗಿಸಿ ಬಂದರು. ಮತ್ತೆ ಹೋಗ್ಲಿಕ್ಕೆ ಆಯಿತು. ಓನರ್ ಬೈತಾರೇನಂತ ಮನೆಯಲ್ಲೇ ಕೂತೆ. ಒಂದು 6 ತಿಂಗಳು ಮನೆಯಲ್ಲೇ ಕೂತೆ. ಮನೇಲಿ ಕೂತಾಗ ಡೈಲಿ ತಾಯಿ ಬೈಲಿಕ್ಕೆ ಶುರು ಮಾಡಿದರು. ಅಂದರೆ ತಿನ್ನೋದು ಮಲಗೋದಲ್ಲ. ಬೆಳಿಗ್ಗೆ ಎದ್ದಾಗ ಇಷ್ಟು ದೊಡ್ಡದಾಗಿದೆ, ಅಪ್ಪ ಇನ್ನೂ ದುಡಿತಿದ್ದಾರೆ ಹಾಗೆಲ್ಲ ಅಂತ ಡೈಲಿ ಅಯ್ಯೋ ದೇವರೇ ಅಂದ್ಕೊಂಡೆ ರಾತ್ರಿ ಮಲಗ್ತಿದ್ನ. ಬೇಜಾರಾಗ್ತಿತ್ತು ಅವಾಗೆಲ್ಲ. ಅದು ಬಿಟ್ಟರೆ ಪರಿಚಯದವರೊಬ್ಬರು ಅಂದರು ನನ್ನ ಶಾಪಲ್ಲಿ ಕರೆನ್ಸಿ ಹಾಕಲಿಕ್ಕೆ ಕೂತ್ಕೋ, ಬೇರೆ ಕೆಲಸ ಆಗೋವರೆಗೆ ಅಂತ. ಕೂತು 1.5 ವರ್ಷ ಅಲ್ಲೇ ಕೂತಿದ್ದೆ ಆ್ಯಕ್ಚುಲಿ ಬೆಳ್ತಂಗಡಿ. ಅಲ್ಲಿ ಜಾಸ್ತಿ ಜನ ನನಗೆ ಪರಿಚಯ ಆದರು. ಅಂದರೆ ಬೆಳ್ತಂಗಡಿಯಲ್ಲಿ ಅವಾಗ ಹೈಯೆಸ್ಟ್ ರೀಚಾರ್ಜ್ ನಾನೇ ಹಾಕ್ತಿದ್ದೆ. ಅಂದರೆ ಬಸ್ ಸ್ಟ್ಯಾಂಡ್ ಪಕ್ಕ ಫ್ಯಾನ್ಸಿ ಆದರೆ ಫ್ಯಾನ್ಸಿ ಹೊರಗಡೆ ಒಂದು ಇಷ್ಟೇ ದೊಡ್ಡದು ಟೇಬಲ್, ಬಟ್ ಹೈಟ್ ಇತ್ತು. ಕಾಲೇಜ್ ಮಕ್ಕಳು ಮೊಬೈಲ್ ಇಡಲಿಕ್ಕೆ ಬರೋರು, ಎಲ್ಲರ ಜೊತೆ ತಮಾಷೆಯಾಗಿ ಮತ್ತು ಹೈಯೆಸ್ಟ್ ರೀಚಾರ್ಜ್ ಮಾಡ್ತಿದ್ದೆ. ಎಲ್ಲ ಪರಿಚಯ ಆಗಿ ಅದರ ನಂತರ ಸೆಲೆಕ್ಷನ್ ಆಗಿ ಆ ಕಡೆ ನಾನು ಹೋಗಿರೋದು. ಅದರ ಗ್ಯಾಪಲ್ಲಿ ಒಂದು ಡ್ರಾಮಾ ಟೀಮಲ್ಲಿ ಸೇರ್ಕೊಂಡಿದ್ದೆ. ಅನೀಶ್ ಪರಿಚಯ ಮಾಡಿ ಕೊಟ್ಟಿದ್ದ. ಒಂದು 2, 3, 4 ಏನೋ ಶೋಗಳನ್ನು ಮಾಡಿದ್ದೇನೆ. ಅದು ಬಿಟ್ಟರೆ ಅದು ಫ್ರೆಂಡ್ ಇದ್ದ. ಕೊನೆಗೆ ನನಗೆ ಅಂದರೆ ಒಬ್ಬ ನನ್ನ ಫ್ರೆಂಡು ಶಾರ್ಟ್ ಮೂವಿ ಮಾಡ್ತೇನೆ ಮೂರ್ತಿದೆ ಅಂತಂದ. ಡ್ರಾಮಾ ಆಲ್ರೆಡಿ ಪ್ರಾಕ್ಟೀಸ್ ಆಗಿ ಶೋಗಳು ಮಾಡಿದ್ರಿಂದ ಪ್ರಾಕ್ಟೀಸ್ ಬೇಡಂತಿದ್ದೆ. ಇವನ್ ಫ್ರೆಂಡ್ ಅಂತ ನೀನು ಹೀಗೆ ಮಾಡಿದ್ರೆ ಬರೋದೇ ಬೇಡ ಡ್ರಾಮಾಕ್ಕೆ ಅಂತ. ಸರಿ ದೇವ್ರೆ ನಾನೇನು ತಪ್ಪು ಮಾಡಿಲ್ಲ, ನೀನೇ ನೋಡ್ಕೊಂತ ಸುಮ್ಮನೆ ಅಂತ. ಅದ್ರ ಕಟ್ಟಾದರೆ ನೆಕ್ಸ್ಟ್ ಡೇ ನಾನು ಕಾಮಿಡಿ ಗಿಲಡಿಗೆ ಸೆಲೆಕ್ಟ್ ಆಗಿರೋದು. ಹಾಗೆ ಓಕೆ, ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಬಾಲ್ಯ ಜೀವನದ್ದು. ಸೊ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಅಂತ ಹೇಳಿದ್ರೆ? ನನ್ನ ಬಾಲ್ಯ ಜೀವನ, ನಾವು ಜಾಯಿಂಟ್ ಫ್ಯಾಮಿಲಿ. ಓಕೆ. ಸೊ ಎಲ್ಲ ಇದ್ರು, ಅಜ್ಜ, ದೊಡ್ಡಪ್ಪ, ಚಿಕ್ಕಪ್ಪ, ಅವ್ರ ಮಕ್ಕಳು, ಆ ಥರ ಎಲ್ಲ ಒಟ್ಟಿಗೆ ಇರ್ತಿದ್ವಿ. ಆಮೇಲೆ ಡೈಲಿ ಒಟ್ಟಿಗೆ ಊಟ ಮಾಡೋದು. ದೊಡ್ಡ ಮನೆ, ನಮಗೆಲ್ಲ ಕುಕ್ ಮಾಡಿ ಕೊಡೋರು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು. ಹಾಗೆ ಅದರಲ್ಲಿ ನಾನು ನನ್ನ ಕಸಿನು, ನಮಗಿಬ್ಬರಿಗೆ 6 ಮಂತ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಹಾಗಾಗಿ ನಾವಿಬ್ಬರು ಒಟ್ಟಿಗೆ ಒಂದೇ ಸ್ಕೂಲಲ್ಲಿ ಒಟ್ಟಿಗೆ ಓದ್ತಾ ಇದ್ವಿ, ಒಂದೇ ಕ್ಲಾಸಲ್ಲಿ. ಸೊ ಅವಳೇನಾದರೂ ಸ್ವಲ್ಪ ಚೆನ್ನಾಗಿ ಓದಿ, ನಾನೇನಾದರೂ ಸ್ವಲ್ಪ ಕಮ್ಮಿ ಓದಿದ್ರೆ ನಮ್ಮ ಅಪ್ಪನ ಕಡೆ ಸಾರಿ ಓಡಿಸ್ಕೊತಿದ್ದೆ. ಸಾರಿ ಓಡಿಸ್ಕೊತಿದ್ದೆ. ಅದಾದಮೇಲೆ ಅವಳಿಗೇನು ಕ್ರೇಜ್ ಅಂತ ಹೇಳಿದ್ರೆ, ಅವಳ ಅಜ್ಜಿ ಮನೆಗೆ ಹೋದೆ. ಅಲ್ಲಿ ಅವರೆಲ್ಲ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವಳಿಗೆ ಏನಾದ್ರು ಹೇಳ್ಕೊಡೋರು. ಅವಳು ಬಂದು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು. ಏನಾದರೂ ನೋಡಿರೋದು ರೆಡ್ ಕಲರ್ದಾಗ ಬರ್ಕೊಡೋದು. ಹಾಂ, ಅದು ಹೌದು. ಅದು ಬಂದ್ರೇನಿಲ್ಲ. ಅದರಲ್ಲೂ ಸ್ಪೆಷಲ್ ಏನು ಗೊತ್ತಾ, ನಾವು ಸ್ಕೂಲಿಗೆ ಹೋದ್ರೆ ನಾವು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿರೋದು ಇಬ್ರು. ಸೊ ಅವರೆಲ್ಲ ಕ್ರಿಶ್ಚಿಯನ್ ಮಾತಾಡೋದು, ನಮ್ಮಿಬ್ಬರಿಗೆ ಕ್ರಿಶ್ಚಿಯನ್ ಬರಲ್ಲ. ಸೊ ನಮ್ಮದೇ ಒಂದು ಕ್ರಿಶ್ಚಿಯನ್ ಲ್ಯಾಂಗ್ವೇಜ್. ಅಂದರೆ ಹಂಗೆ ಮಾತಾಡ್ತಿದ್ವಿ. ಆದರೆ ಅದು ಕೇಳಿಸ್ಕೊಂಡವ್ರಿಗೆ ಅದೇ ನಾವೇನು ರಿಯಾಕ್ಟ್ ಮಾಡ್ತಿದ್ದೀವಿ ಅಂತ ಅರ್ಥ ಆಗಲ್ಲ. ಅವಳು ಏನು ಮಾಡ್ತಾರೆ ನನ್ಗೆ ಅರ್ಥ ಆಗಲ್ಲ. ಸುಮ್ಮನೆ ಮಾತಾಡ್ಬೇಕಂತಲೇ ಮಾತಾಡ್ತಿದ್ವಿ. ಆಮೇಲೆ ನಮ್ಮ ಮಾವ ಅಂದರೆ ಅಪ್ಪನ ಅಕ್ಕನ ಗಂಡ ನಮಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ರು ಸೈಕಲ್. ಒಂದಿನ ಸೈಕಲ್ ಅವಳ ಕಾಲಿಗೆ ತಾಗಿ ಸ್ವಲ್ಪ ಇದೆಲ್ಲ ಆಗಿತ್ತು. ಆಮೇಲೆ ಒಂದು ದಿವಸ ಮಾವ ಬಂದಿಲ್ಲ. ಸೊ ಹಾಗಾಗಿ ನಾವಿಬ್ರು ನಡ್ಕೊಂಡು ಬರ್ತಾ ಇದ್ವಿ ಆಯ್ತಾ. ಸೊ ಅದು ತುಳುವಲ್ಲಿ ಪಕ್ಕಿದಕಾಯಿ ಅಂತ ಹೇಳ್ತಾರೆ. ಮಂಜಲತ್ತು ರೆಡ್ ಕಲರ್ ಇತ್ತು, ಇಂಚ ಕಾರ್ನ್ ಲೆಕ್ಕನಿತ್ತು ಆ್ಯಕ್ಚುಲಿ ತುವರ. ಆ ಥರ ಒಂದು ಅದು ಏನಂತ ಗೊತ್ತಿಲ್ಲ. ನಾವಿಬ್ರು ಏನು ಅಂದ್ಕೊಂಡ್ವಿ, ಅದು ಒಂಚು ರೆಡ್ ಕಲರ್ದಲ್ಲಿ ನಮ್ಮ ತೆಂಪಾತೆ ಕುಂಟಲಿತ್ತು. ಹಾಂ, ಕೇಪುಲ್ ಅದು ಅಂತೆಲ್ಲ ಹೇಳಿ ಅವಳೇನು ಮಾಡಿದ್ಲು, ಅದು ಕೇಪುಲ್ ಬಂದೆ ಅಂತ ಹೋಗಿ ನಾವು ತಿನ್ನುವ ಅಂತ. ಇಬ್ಬರು ತಿಂದಿದ್ದೀವಿ ಆಯಿತಾ. ತಿಂದದಷ್ಟೇ ಗೊತ್ತು, ಮತ್ತೆ ಇಚ್ಚಿಂಗ್ ಸ್ವಲ್ಪ ಕಾರ್ನೆಲ್ಲ ಕೇಪುಲ್ ತಿಂದು ಅಲ್ಲಿಂದ ಸ್ಕೂಲಿಂದ ಸ್ಟಾರ್ಟ್ ಮಾಡಿದವರು ಓಡಲಿಕ್ಕೆ ಮನೆ ತನಕ ಓಡಿದ್ಮೇಲೆ ನಮ್ಮ ಆತ ಸ್ಯಾಟರ್ಡೆ ಆಗಿತ್ತು ಅನ್ಸುತ್ತೆ. ದೊಡ್ಡಮ್ಮ ಬಂದು ಕುಕ್ ಮಾಡ್ತಾಯಿದ್ರು ಆಯಿತಾ. ಅವರು ತೆಂಗಿನಕಾಯಿಗೆ ತುರಿತಾ ಇದ್ರು.
ನಮ್ಮ ಅಮ್ಮ ನನ್ನನ್ನು ನೋಡಿ ಹೊಡಿಲಿಕ್ಕೆ ಸ್ಟಾರ್ಟೇ ಮಾಡಿದ್ರು ಆಯ್ತಾ. ಹೇಳ್ತೀನಿ ನಮಗೂ ತುಂಬ ಜೋರ ಆಯ್ತಾ. ಆವಾಗ ನಮ್ಮ ಅಪ್ಪ ಹೊಡಿತಿರಲಿಲ್ಲ, ಅಮ್ಮ ಅಂತ ಸಿಕ್ಕಾಪಟ್ಟೆ ಹೊಡೆಯೋರು. ಸುಮ್ಮನೆ ಹೊಡೆಯೋರು ಅಷ್ಟು ಜೋರು. ಅಪ್ಪನ ಕೋಪ ಎಲ್ಲ ನಿಮ್ಮ ಮೇಲೆ ಇರ್ಬೋದು ಇದು. ಅದು ನಮಗೆ ಸೇವ್ ಮಾಡೋದು ದೊಡ್ಡಮ್ಮ ಮತ್ತು ದೊಡ್ಡಮ್ಮ. ಹಾಗಾಗಿ ಅವರು ಬರ್ತಾ ಇದ್ರು ಆಯ್ತಾ. ಬಂದಾಗ ನನಗೆ ಅಮ್ಮ ಹೊಡಿಲಿಕ್ಕೆ ಫುಲ್ ಸ್ಟಾರ್ಟ್ ಮಾಡಿದಾಗ ದೊಡ್ಡಮ್ಮ ಬಂದು ಯಾಕೆ ಹೊಡಿತಿದ್ದೆ, ಹೊಡಿಬೇಡ, ಅವ್ರು ಏನು ತಿಂದಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಫುಲ್ ಹೆಚ್ಚಿನ ಹುಳಿ ಕೊಟ್ಟರೆ ಆಯ್ತು. ಹುಳಿ ಕೊಟ್ಟರು ಹೋಗ್ತಾ ಇಲ್ಲ, ತೆಂಗಿನಕಾಯಿ ತರ ಅದನ್ನು ಕೊಟ್ಟು ಹೋಗ್ತಾ ಇಲ್ಲ. ಆಮೇಲೆ ದೊಡ್ಡಪ್ಪ ಎಲ್ಲ ಬಂದು ನನಗೆ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗಿ ಅದೊಂದು ಸೀನ್ ಮಾಡಿದ್ದೆ. ಅದೇ ಲಾಸ್ಟ್. ಆಮೇಲೆ ನಮಗಿಬ್ಬರಿಗೆ ನಾವೇ ನಡ್ಕೊಂಡು ಹೋಗ್ಲಿಕ್ಕಿಲ್ಲ. ನಾವು ಏರಿಯಾದಲ್ಲಿ ಒಬ್ಬರು ಚೈತ್ರಕ್ಕ ಅಂತ ಇದ್ರು, ಅವ್ರ ಜೊತೆನೇ ಹೋಗ್ಬೇಕು ಸ್ಕೂಲಿಗೆ, ಅವ್ರ ಜೊತೆನೇ ಬರಬೇಕು. ಆಮೇಲೆ ನಮ್ಮ ಮಾವ ತುಂಬ ಜೋರು. ಮತ್ತು ನನ್ನ ತಂಗಿ ಒಬ್ಬಳು ಮಾತ್ರ ನನ್ನ ಜೊತೆ ಇದ್ದಿದ್ದು, ಮತ್ತೊಬ್ಳು ಇರಲಿಲ್ಲ. ಸೊ ಅವಳು ಬಂದರೆ ಅಂತ ನಮಗೆ, ಅವಳು ಬರೋದು ಒಂಥರ ಖುಷಿನೇ. ಅದು ಬಂದಮೇಲೆ ಅವಳಿಗೆ ಫುಲ್ ನೈಸ್ ಮಾಡೋದು, ನಮಗೆ ಇಲ್ಲ. ಶಿಲ್ಪ ಅವಳು ರೋಯಿಲ್ಲ, ಗೆಸ್ಟ್ ಯಾವಾಗಾದ್ರೂ ಬರೋದಲ್ಲ. ಆಗ ನಿಮ್ಗೆ ಸಿಟ್ಟು ಬರ್ತಿರ್ಲಿಲ್ಲ? ತುಂಬ ಬರ್ತಿತ್ತು, ತುಂಬ ನಮ್ ಕಡೆ ಬಂದು ಬಾಳೆ ಕಚ್ಚಿ ಬಾಳೆ ಕೆಳಗೆ ಬಿದ್ದಿತ್ತಂತ. ನನಗೂ ತುಂಬ ಸಿಕ್ತಾಯಿತ್ತು. ಸೊ ನಾನು ಟಾರ್ಚರ್ ಮಾಡ್ತಿದ್ದೆ ನನ್ನ ತಂಗಿಗೆ. ನನ್ನ ತಂಗಿ ಸಣ್ಣ ತಂಗಿ ಸೌಜನ್ಯ, ನನ್ನ ತಂಗಿ ಸೌಜನ್ಯ ಪಾಪ. ಅವರ ಗತಿ ಅದು ಗತಿ. ಪಾಪ ಹೆಂಗೆ ಟಾರ್ಚರ್ ಅಂದರೆ, ಅವಳೇನಾದ್ರು ವಾಶ್ರೂಮ್ಗೆ ಹೋದ್ರೆ ಇದು ಉದ್ಬತ್ತಿ ಇದೆಯಲ್ಲ, ಅದಕ್ಕೆ ಬೆಂಕಿ ಹಚ್ಚಿ, ಅಗರಬತ್ತಿ ಉದ್ಬತ್ತಿ ತುಳ ಪಲ್ಲೆ, ಎಸ್, ಅದಕ್ಕೆ ಬೆಂಕಿ ಹಚ್ಚಿ ವಾಶ್ರೂಮಿಗೆ ಭಾಗದಲ್ಲಿ ಸೈಡಲ್ಲಿ ತಿಂದ್ಬಿಡ್ದು ನಾನು ಸಾಯಿಸ್ತೀನಿ ಆ ಥರ ಮಾಡೋದು, ಆ ಥರ ಪಾಪ ಹೆವಿ ಮಾಡ್ತೀನಿ ಟಾರ್ಚರ್ ಕೊಟ್ಟಿದ್ದೀರಾ ಅವಳು ಅನ್ಸುತ್ತೆ. ಪಾಪ. ಆಮೇಲೆ ಬಿಸಿ ಬಿಸಿ ಅಮ್ಮ ಏನಾದರೂ ಸ್ಟ್ರಿಕ್ಟ್ ಮಾಡಿಕೊಂಡ್ರೆ, ಇವಾಗ ನಾನು ಹೇಳ್ತೀನಿ ಸೌಜನ್ಯ ಈ ಥರ ಮಾಡಬೇಡ ಅಂತ, ಅವಳು ಅದನ್ನೇ ಮಾಡ್ತಾಳೆ, ನಾನು ಮಾತ್ರ ಕೇಳಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ನನಗೆ ಸಿಕ್ಕಿದ್ರೆ ಹೊಡಿತಾ ಇದ್ದೆ, ಸಾರಿ ಹೊಡಿತಿದ್ದೆ. ಸಾಂಬಾರು ಬಿಸಿ ಬಿಸಿ ಸಾಂಬಾರಲ್ಲಿ ಅವಳ ಮನೆ ಅಕ್ಕ ತಂಗಿ ಇದ್ದ ಮನೆಯಲ್ಲೆಲ್ಲ ಇದೆಲ್ಲ ಆಶ್ಚರ್ಯ ಮಾಡ್ತಿದ್ದೆ. ಪುಣ್ಯ ದೇವ್ರು ಅದನ್ನ ನನ್ನ ಲೈಫಲ್ಲಿ ಕೊಡ್ಲಿಲ್ಲ. ಮದುವೆ ಆದ್ಮೇಲೆ ಎಕ್ಸ್ಪೀರಿಯನ್ಸ್. ಆದ್ರೆ ಮದುವೆ ಆದ್ಮೇಲೆ ಆ ಬಾಂಡಿಗೆಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿಲ್ವಾ? ಇಲ್ಲ ಅಂದ್ರೆ ಜಗಳ ಆಡೋದಾಗಿರ್ಬೋದು ಇತ್ತೆ ಮದುವೆ ಅದಕ್ಕೂ ಮದ್ವೆ ಆದ್ಮೇಲೆ. ಆದ್ರೂ ಆ ಹಾಡಲ್ಗಳು ಅದು ಕೊಡು ಇದು ಕೊಡು, ನನ್ನ ಹತ್ರ ಬಿಡಿ ಇವನ ಹತ್ರ ಆಡ್ತಾಳೆ, ಎಂತ ಬಾಬಾ ನೀನು ಅಂತ ಆಡೋದು. ನನಗೆ ನೀನು ಹೇಳಲ್ವಾ, ನೀನು ಹೇಳಲ್ವಾ? ನಾನು ಕನ್ನಡ ಮಾತಾಡ್ಬೇಕಾ ಸ್ವಲ್ಪ ಅದೇ ಫ್ಲೋ ಅಲ್ಲಿ ಇಟ್ಸ್ ಓಕೆ. ಆ ಥರ ಬಾಲ್ಯ ಜೀವನ ಎಕ್ಸ್ಪೀರಿಯನ್ಸ್. ಬಟ್ ಇಲ್ಲ ಇವಳು ಓದೋದ್ರಲ್ಲಿ ಟಾಪ್ ಇದ್ಲು. ಹುಷಾರಿಗೆ ಓದೋದ್ರಲ್ಲಿ. ಮತ್ತೆ ಇನ್ನೊಂದು ಏನು ಗೊತ್ತಾ, ನಮ್ಮ ಮನೆಗೆ ನಾವೊಂದು ಥರ್ಡ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಮ್ಮಪ್ಪ ಸ್ಕೂಲಿಗೆ ನಿಯರ್ ಆಗೋ ಥರ ಮನೆ ಮಾಡಿದರು. ಸೊ ಆವಾಗ ನಾವು ಸಪ್ರೇಟ್ ಅಲ್ವಾ, ಆವಾಗ ದೊಡ್ಡಪ್ಪ ಮಕ್ಕಳಿಗೆಲ್ಲ ನಮ್ಮ ಮನೆಗೆ ಬರಲಿಕ್ಕೆ ಆಸೆ. ಬರೋರು ಬಂದರೆ ನಮ್ಮಪ್ಪ ಮಗ್ಗೇಳಿ, ಆವಾಗ ಬರಲಿಲ್ಲ ಅಂದರೆ ಎಲ್ಲರನ್ನು ಕೂತ್ಕೊಳಿಸೋ ಹೇಳಬೇಕು. ಪಾಪ ಇನ್ನು ಯಾರು ಬರ್ಲಿಕ್ಕೆ ಬರ್ತಾನೆ ಇರಲಿಲ್ಲ. ಸತ್ಯ ಹೇಳ್ಬೇಕಾದ್ರೆ ನಮ್ಮ ಅಕ್ಕ ಇವಾಗಲೂ ಬರಲ್ಲ ನಮ್ಮ ಮನೆಗೆ, ಕೂರ್ಲಿಕ್ಕೆ ಬರ್ತಾ ಇಲ್ಲ. ನಮ್ಮ ಮದುವೆ ಟೈಮಲ್ಲಿ ಬಂದು ಅವಳು ಬಂದವಳು ಅವತ್ತೇ ಮುಗಿಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಅವತ್ತೇ ನೈಟ್ ಹೋಗಿ ಅಷ್ಟು ಮಲಗಿದ್ದು ಟಾರ್ಚರ್ ಮಾಡೋರು ನಮ್ಮ ಅಕ್ಕ. ಓಕೆ, ಬಾಲ್ಯ ಜೀವನದ ಎಕ್ಸ್ಪೀರಿಯನ್ಸ್ ತುಂಬ ಶೇರ್ ಮಾಡ್ಕೊಂಡ್ವಿ. ನಾವೊಂದು ಸಣ್ಣ ಆಟ ಆಡುವಲ್ಲ. ಓಕೆ, ಪ್ರಾಪರ್ಟೀಸ್ ಬರಲಿ. ಬೇಗ ಕೂಡ ಪ್ರಾಪರ್ಟೀಸ್ ಇದೆ, ತುಂಬ ಕಷ್ಟ ಏನಿಲ್ಲ. ಸೊ ಪ್ರಾಪರ್ಟೀಸ್ ಪ್ಲೀಸ್. ಎಸ್, ಆ ಪ್ರಾಪರ್ಟೀಸ್ ಬಂದಾಯ್ತು. ಇದು ಏನಂತ ಗೊತ್ತಾಗಿರ್ಬೇಕು ನಿಮಗೆ. ಒಂದು ಕ್ವಶನ್ ಕೇಳ್ತೇನೆ, ಎಸ್ ಅಥವಾ ನೋ ಆನ್ಸರ್ ಹೇಳಬೇಕು ಇಬ್ರು ಕೂಡ. ಅಲ್ಲಿಗೆ ಬಿಡೋದಿಲ್ಲ, ಎಸ್ ನೋ ಕೇಳಿದ್ರೆ ಅದಕ್ಕೆ ಆನ್ಸರ್ ಕೂಡ ಕೊಡಬೇಕು. ಬರೆಯುವುದು ಸುಲಭ ಇತ್ತು, ಈಗ ಇದು ಎರಡನೇ ಹಂತ ಅಂತ ಹೇಳಿದ್ರೆ ಸ್ವಲ್ಪ. ಮೂರನೇ ಹಂತ ಇನ್ನು ಕೂಡ. ಮೂರನೇ ಹಂತ ಅಂತಿಮ ಹಂತ. ಅಣ್ಣ ಫೋನ್ ಮಂತ್ ಪನ್ ಕನೆಕ್ತಾನೆ ರೆಡ್ ಗಾಡಿ ನಂಬರ್. ಎಸ್ ಆರ್ ನೋ ಕ್ವಶನ್ ಸ್ಟಾರ್ಟ್ ಮಾಡುವಲ್ಲ. ಓಕೆ. ಹಿತೇಶ್ ಅಂಡ್ ಸ್ವಾತಿ ಅವರದ್ದು ಲವ್ ಮ್ಯಾರೇಜ್. ನೀವು ಆಗ್ಲೇ ಸ್ಟೋರಿ ಹೇಳಿದ್ರೆ ಅನ್ಸುತ್ತೆ. ಸೊ ಒಂದು ಬ್ರಹ್ಮಕಲಶದಲ್ಲಿ ಮೀಟ್ ಆಗಿ ಅಣ್ಣನಿಂದ ಮತ್ತೆ ಫ್ರೆಂಡ್ ಆಗಿ ನಂತರ ಈಗ ಲವ್ ಮ್ಯಾರೇಜ್. ಓಕೆ, ಫಸ್ಟ್ ಪ್ರಪೋಸ್ ಮಾಡಿದ್ದು ಹಿತೇಶ್. ಆಪ್ಷನ್ ಇಲ್ಲ ನಿಮ್ಗೆ. ಸೊ ನಿಮ್ಗೆ ಅವ್ರ ಮೇಲೆ ಕ್ರಶ್ ಯಾಕೆ ಹೇಳಿದಂದ್ರೆ ಇದ್ರ ಬಗ್ಗೆ ತುಂಬಾ ಡಿಸ್ಕಸ್ ಆಗಿದೆ. ನನ್ನ ಪ್ರಕಾರ ಅವಳು ಹೇಳಿದ್ದಂತ ನಾನು, ಆದ್ರೆ ಅವಳು ಯಾವತ್ತು ನನಗೆ ನೀನ್ ಮಾಡಿದ್ದು ಹೇಳಿ ನಾನೇ
ನೀನೆ ಆಯ್ತು. ನೀವೇ? ನೀವೇ. ಓಕೆ. ಗಂಡ ಹೆಂಡತಿಗೆ ಸುತ್ತಾಡೋದಂದ್ರೆ ತುಂಬಾ ಇಷ್ಟ ಅಂದ ನೈ ಅಂದ. ಮತ್ತೆ ಊರವ್ರದ್ದು ಗಂಡ ಹೆಂಡತಿ ಕೇಳಿದ್ದ ನಿಮ್ಮಿಬ್ಬರಿಗೆ ಸುತ್ತಾಡೋದಂದ್ರೆ ಇಷ್ಟ ಇಲ್ವಾ? ನಿಮ್ಗೆ ಇಷ್ಟ ಇಲ್ವಾ ಅಷ್ಟು? ಇಲ್ಲ, ಮೊನ್ನೆ ಸುಮ್ನೆ ಅಷ್ಟು ಖರ್ಚು ಮಾಡಿ ಕರ್ಕೊಂಡು ಹೋಗಿದ್ದು ಸರ್. ಅದ್ ಮೊನ್ನೆ ಆಸೈತಿ, ಇವಾಗೆಲ್ಲ. ಹಾಗೆಲ್ಲ ಅಂದ್ರೆ ಸುತ್ತಾಡೋದು ಅಷ್ಟೇ ಅಲ್ಲ, ನನ್ಗೆ ಇಷ್ಟ ಸುತ್ತಾಡೋದಂದ್ರೆ. ಗಂಡನಿಗೆ ಇಷ್ಟ, ಹೆಂಡತಿಗೆ ಇಷ್ಟ, ಅದಕ್ಕೆ ಗಂಡ ಒಬ್ಬನೇ ಸುತ್ತಾಡ್ತಾನೆ. ಅಷ್ಟಿಷ್ಟ ಇಲ್ಲ, ಬಟ್ ಇವಾಗ ಸ್ವಲ್ಪ ಮನೇಲಿದ್ದಾಗ ನಂಗೂ ಕ್ರೇಜ್ ಬಂತು ಹೋಗ್ಬೇಕಂತ. ಬೇರೆಯವ್ರದ್ದೆಲ್ಲ ಸ್ಟೇಟಸ್ ನೋಡ್ತೀವಲ್ಲ, ನಂದು ನೋ ಅಷ್ಟೇ. ನಿಂಗೆ ನೆಕ್ಸ್ಟ್ ಕ್ರೇಜ್ ಬರ್ಲಿ, ಬಂದಾಗ ನೋ ಹಿಡ್ಕೋತೇನೆ ನಾನು, ಆಯ್ತಾ? ನಿನ್ಗೆ ಟ್ರಾವೆಲಿಂಗ್ ಇಷ್ಟ ಇಲ್ಲ, ನೋ ಹೇಳಿದ್ ಇನ್ನು ಇಷ್ಟ ಇಲ್ಲ. ನಮ್ಮ ಕಾರ್ಯಕ್ರಮವೇ ಸಾಕ್ಷಿ. ಹೌದು. ಆಯ್ತು. ಓಕೆ. ಮದ್ವೆಗೂ ಮುಂಚೆ ಹಿತೇಶ್ ಅವರು ಅವ್ರ ಹೆಂಡತಿಗೆ ತುಂಬಾ ಗಿಫ್ಟ್ಸ್ ಅನ್ನ ಕೊಡ್ತಾ ಇದ್ರು. ತುಂಬಾ ಕೊಡ್ತಿದ್ರು. ತುಂಬಾ ಅಂದ್ರೆ ನಮ್ಗೆ ಗಿಫ್ಟ್ ಹೆಂಗ್ ಅಂತ ಹೇಳಿದ್ರೆ ಬರ್ಡೇಗೆ ಅಷ್ಟೇ ಗಿಫ್ಟ್, ಬೇರೆ ಯಾವುದೇ ಅದ್ರ ಮುಂಚೆ ಗ್ಯಾಪ್ ಅಲ್ಲಿ ಕೊಟ್ರೆ ಅದು ಸಾಲ, ಅದು ವಾಪಸ್ ಕೊಡ್ಬೇಕು, ರಿಟರ್ನ್ ಕೊಡ್ಬೇಕು. ಅದು ಕೊಡ್ಬೇಕು. ಅಂದ್ರೆ ನಾನೀಗ ಒಂದ್ ವೇಳೆ ಅವಳಿಗೆ ಗೊತ್ತಿದ್ದೆ ಬರ್ಡೇಗಿಂತ ಮುಂಚೆ ಕೊಟ್ರೆ ಅವಳು ಅದನ್ನ ರಿಟರ್ನ್ ಬೇರೆ ತರ ನನಗೆ ಯಾವ್ದಾದ್ರು ಗಿಫ್ಟ್ ಕೊಡ್ತಿದ್ಲು. ಏನಾದ್ರು ಡ್ರೆಸ್ ಎಲ್ಲಾದ್ರೂ ಕೊಡ್ತಿದ್ರೆ ಅವ್ರು ಕೂಡ ಕೊಡ್ತಾರೆ, ಡಾಲ್ ಏನಾದ್ರು ಕೊಡ್ತಾರೆ ಅವ್ರು ಕೂಡ. ಬರ್ಡೇ ಹೊತ್ತು ಕೊಟ್ರೆ ಮಾತ್ರ ಅದು ಗಿಫ್ಟ್ ತರ ಕನ್ಸಿಡರ್, ಬೇರೆ ಅದು ಮೊದಲೇ ಫ್ರೆಂಡ್ ಹತ್ರ ನಾನು ಇವತ್ತು ತಗೊಂಬ ನಾಳೆ 100 ರೂಪಾಯಿ ಕೊಡ್ತೇನೆ ಅಂತ ಹೇಳಿದಾಗ ರಿಟರ್ನ್ ಕೊಡ್ತಿದ್ದ. ಆತರ 1 ರೂಪಾಯಿ ತಗೊಂಡು ರಿಟರ್ನ್ ಕೊಡ್ಬೇಕು ಆತರ. ಅವಾಗೆಲ್ಲ ಇದೆಲ್ಲ ಎಂತ 10 ರೂಪೀಸ್ ಕಾರ್ಡ್ ರಿಚಾರ್ಜ್ ಒಂದ್ ವೇಳೆ ನಾನು ರಿಚಾರ್ಜ್ ಮಾಡ್ತಿರ್ಬೇಕಾದ್ರೆ ಅರ್ಜೆಂಟಿಗೆ ಕರೆನ್ಸಿ ಹಾಕ್ಸಿದ್ರೆ ಇವಳು ನೆಕ್ಸ್ಟ್ ಕಾಲೇಜ್ ಮುಗಿಸ್ಕೊಂಡು ಬಂದು ಅಲ್ಲೇ ಬಂದು ನಿಂತ್ಕೊಳ್ಳೋದು, ನಾನು ದುಡ್ಡು ತಗೊಳ್ತಿರಲ್ಲ, ಇಲ್ಲ ಡ್ರವರ್ಗೆ ಹಾಕ್ಬಿಟ್ಟು ಹೋಗ್ತಿದ್ಲು. ಮತ್ತೆ ಅವಾಗ ಕಾರ್ಡ್ ಗೊತ್ತಾಯ್ತಾ ಅರ್ಜೆಂಟಿಗೆ, ಬಟ್ ಇವಳ ಹತ್ರ ಕಾರ್ಡ್ ತುಂಬಿರ್ತೀನಿ, ನನ್ನ ಹತ್ರ ರಿಚಾರ್ಜ್ ಕಳೆದ್ರೆ ಹೇಳುದು ಅವಳ ನಂಬರ್ ಕಳಿಸೋಲು, ಅದನ್ನ ನಾನು ಡಯಲ್ ಮಾಡ್ಕೊಂಡು ರಿಚಾರ್ಜ್ ಮಾಡ್ಕೊತಿದ್ದೆ. ಹಾಗೆ ಬಟ್ ಎಲ್ಲ ಅವತ್ತು ಕ್ಲಿಯರ್ ಮಾಡ್ತಿದ್ರಿ. ಮದ್ವೆ ಆದ್ಮೇಲೆ ಈ ಇಂಥದ್ದೆಲ್ಲ ಗಿಫ್ಟ್ಸ್ ಆತರ ಇಟ್ಕೊಳ್ಳುವಂತ ಗಿಫ್ಟ್ ನಾನು ಸಿಕ್ಕಿದೆ ಅವಳಿಗೆ ದೊಡ್ಡ ಗಿಫ್ಟ್, ನಾನ್ ಸಿಕ್ಕಿದ್ದು ಕೂಡ ಅಲ್ವಾ? ಅಲ್ಲ. ಓಕೆ. ಗಂಡ ಹೆಂಡತಿ ಮದ್ವೆಗೂ ಮುಂಚೆ ಕದ್ದು ಮುಚ್ಚೆ ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತಾ ಇದ್ರಿ? ನೋ, ಫಿಲ್ಮೇ ನೋಡ್ತಿರ್ಲಿಲ್ಲ. ನಾವು ಸುತ್ತಾಡ್ಲಿಕ್ಕೆ ಹೋಗ್ಲಿಲ್ಲ ಎಲ್ಲೂ. ಹೌದು. ಓ ಗ್ರೇಟ್. ಎಲ್ಲೋ ಔಟ್ಸೈಡ್ ಮೀಟ್ ಆಗೋದೆಲ್ಲ. ಇವನ್ ನಾವು ಮಾತೇ ಆಡ್ತಿರ್ಲಿಲ್ಲ, ಅದು ಗೊತ್ತಾ? ಚಾಟಿಂಗ್ ಇಲ್ಲ, ಮಾತಿಲ್ಲ, ಯಾವತ್ತಾದ್ರೂ ಆದ್ರೂ ಹಾಗೆ ಅಂದ್ರೆ ಸುತ್ತಾಡ್ಲಿಕ್ಕೆಲ್ಲ ಹೋಗೋ ಸೀನೇ ಇಲ್ಲ ನಮ್ದು, ಹೋಗ್ಲೇ ಇಲ್ಲ ಎಲ್ಲಿಗೂ. ಒಂದ್ಸಲ ಹೋಗಿದ್ವಿ ಅನ್ಸುತ್ತೆ, ಅದು ಕಮಲೇಶ್ ಅಣ್ಣ ಅವ್ರ ಜೊತೆ ಫ್ರೆಂಡ್ಸ್ ಎಲ್ಲ ಇದ್ರು, ನೀವಿಬ್ರೇ ಅಂತ? ಆತರ ಎಲ್ಲ ಸುತ್ತಾಡ್ಲಿಲ್ಲ. ಓಕೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಲವ್ ಮ್ಯಾರೇಜ್ಗೆ ಫ್ಯಾಮಿಲಿ ಕಡೆಯಿಂದ ತುಂಬಾ ಸಪೋರ್ಟ್ ಇತ್ತು? ಎಸ್, ಇಬ್ರು ಫ್ಯಾಮಿಲಿ ಕಡೆಯಿಂದ ಒಪ್ಕೊಂಡಿದ್ರು, ಯಾವ್ದು ತಕರಾರು ಮಾಡ್ಲಿಲ್ಲ? ಇಲ್ಲ, ಮಾಡುದಿಲ್ಲ. ಯಾಕೆ ಹೇಳಿದ್ರೆ ಮನೆಯವರಿಗೆ ಮಕ್ಕಳ ಖುಷಿ ಅಲ್ವಾ, ಅದರಿಂದ ಅದ್ರ ಬಗ್ಗೆ ತಕರಾರು ಮಾಡಲ್ಲ. ಓಕೆ. ಗಲಾಟೆ ಆದ ಸಂದರ್ಭ, ಇಬ್ರು ಜಗಳ ಮಾಡ್ತಿರಲ್ಲ, ಜಗಳ ಮಾಡಿದ ಸಂದರ್ಭ ಫಸ್ಟ್ ಕಾಂಪ್ರಮೈಸ್ ಆಗೋದೇ ಹಿತೇಶ್ ಅವರು. ಇತ್ತೀಚೆಗೆ ಯಾವ್ದು ಗೊತ್ತಾ, ಅದು ಯಾವ್ದು ಸಂಚಿತ್ ಹೆಗ್ಡೆದ್ದು ಸಾಂಗ್ ಬಂದಿದಲ್ವಾ, ನಂಗೆ ಅಲ್ಲವಾ ಅದು ಸಾಂಗ್ ಬಂದಿದಲ್ಲ, ಸೊ ಅದು ಪ್ಲೇ ಮಾಡ್ತಾನೆ, ನಾನು ಸುಮ್ಮನೆ ಕುತ್ಕೊಂಡು ಬರ್ತಾನೆ, ಬಂದು ಸುಮ್ಮನೆ ಮಸ್ಕ್ ಹೊಡಿತಾರೆ. ಆಮೇಲೆ ನಾನಾದ್ರೂ ಕಾಂಪ್ರಮೈಸ್ ಆಗಲ್ಲ, ಆಮೇಲೆ ಸುಮ್ಮನೆ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಮತ್ತೆ ಲಾಸ್ಟಿಗೆ KFC ಅಲ್ಲಿ ನಿಲ್ಲಿಸ್ತಾನ, ಮತ್ತೆ ಹೋಗ್ತೇವೆ, ಸರಿ ಆಗ್ತೇವೆ. ಆದ್ರೆ ನಮ್ಮಿಬ್ರದ್ದು ಏನ್ ಗೊತ್ತಾ, ಎಷ್ಟೇ ಸಿಟ್ಟು ಮಾಡಿದ್ರು ಮುಖ ನೋಡ್ಕೊಂಡು ನಾವು ನಕ್ಕೆ ಬಿಡ್ತೇವೆ. ಈಗ ಜೋರಾಗಿ ರೇಸ್ ಆಗಿ ಎಷ್ಟೇ ಸಿಟ್ಟಿರ್ಲಿ ಹೊಡೆದಿರ್ಲಿ, ಬೇಕಿದ್ರೆ ಹಿಂಗೆ ಸುಮ್ನೆ ಹಿಂಗೆ ನೋಡಿದ್ರೆ ಸಾಕು, ಅಲ್ಲೇ ನಗು. ಅಂದ್ರೆ ಹೊಡೆದಿರ್ಲಿ ಅಂತಲ್ಲ, ಹೊಡೆದಿಲ್ಲ ನೀನು ಹೊಡೆದೆ, ನಾನು ಹೊಡಿಲಿಕ್ಕಿಲ್ಲ. ಈಗ ರಾಂಗ್ ತಕೊಳ್ತಾರೆ ಎಲ್ಲ, ನಾವು ಜಗಳ ಆಡ್ತೀವಿ. ನಾವು ಜಗಳ ಆಡ್ತೀವಿ. ಇಲ್ಲ, ಮತ್ತೆ ಏನಂತ ಹೇಳಿದ್ರೆ ನಂದು ಕೋಪ 5 ಮಿನಿಟ್ಸ್ ಅಷ್ಟೇ. ಅದು ನಾನು ಮೈಂಡಲ್ಲಿ ಡಿಸೈಡ್ ಮಾಡ್ಕೊಂಡೆ. ಯಾಕಂತ ಹೇಳಿ ಕೋಪ ಮಾಡಿ ಸುಮ್ಮನೆ ಲೆಂತ್ ತಗೊಳ್ಳೋದಕ್ಕೆ ರೈಸ್ ಆಗ್ತೇನೆ, ಕಟ್ಟಿದ್ರೆ ನಾನು ಅಲ್ಲೇ ರಿಲೀಫ್ ಆಗ್ತೇನೆ. ಹಾಗೆ ಒಂದು 5 ನಿಮಿಷ ಸಿಂಕುತ್ತೆ ಅಷ್ಟೇ. ಮತ್ತೆ ಬಟ್ ಇವಳು ಹಾಗಲ್ಲ, ಕೋಪ ಮಾಡ್ಕೊಂಡ್ರೆ ಬೇಕಾದ್ರೆ ಸುಮ್ಮನೆ ಹೋಗಿ ಒಳಗಡೆ ಕೂತ್ಕೊಂಡ್ಬಿಡ್ತಾಳೆ, ರಿಕ್ವೆಸ್ಟ್ ಮಾಡಿದ್ರೆ ಹಾಗೆ ಎಲ್ಲ ಇದೆ. ಬಟ್ ನಾನು ಕೋಪ 5 ಮಿನಿಟ್ಸ್ ಅಷ್ಟೇ. ನಾನು ಜಾಸ್ತಿ ಫಸ್ಟ್ ಕಾಂಪ್ರಮೈಸ್ ಮಾಡೋದು ನನ್ಗಂದ್ರೆ ಕೋಪ ಮಾಡ್ಕೊಂಡಿದ್ದೆ ಮರ್ತೋಗಿರತ್ತೆ. ಪಾಪ ಎಲ್ಲ ಗಂಡಂದಿರ ಪಾಡು. ನೆಕ್ಸ್ಟ್ ಕ್ವಶನ್ ನೋಡು. ದೇವ್ರೇ ನೋಡು, ಯಾರು ಮೊದಲು ಜಗಳ ಶುರು ಮಾಡೋದು? ನಿಮ್ಮಿಬ್ರಲ್ಲಿ ಜಗಳ ಶುರು ಮಾಡೋದು ಮೊದಲು ಸ್ವಾತಿ ಅವರು. ನೋಡಿ ಟ್ರ್ಯಾಕಿಂಗ್ ಬಂದ್ಲಂದ್ರೆ ಫಸ್ಟ್ ಮಾತ್ರ ಓಕೆ, ಜಗಳ ಮಾಡೋದವರೇ, ರೀಸನ್ ನೀವೇ ಅಂತ ಹೇಳಿ.
ಓಕೆ ನೀವೇನಾದ್ರೂ ಬೇಜಾರು ಮಾಡಿದ್ರೆ ಅವ್ರು ಜಗಳ ಮಾಡ್ತಾರೆ ಆ ಥರನಾ? ನಮ್ಮಿಬ್ರಿಗೆ ಜಗಳ ಆಗೋದೇ ಮೊಬೈಲ್. ನಾನು ಎದೆ ಕರೆದಿರ್ತೀನಿ ಆಯ್ತಾ, ಇವನು ಫುಲ್ಲು ರೀಲ್ಸ್ ನೋಡ್ತಾ ಇರ್ತಾನ, ನಾನು ಕರಿತೀನಿ ಸ್ವಲ್ಪ ಬಾ ಅಂತ. ಏನಾದರೂ ಬಿಸಿ ತಾಗಿದ್ರೆ ಅಂತ ಕಿರ್ಚಿರ್ತೀನಿ, ಇವನು ಬರೋದೇ ಇಲ್ಲ. ಆಮೇಲೆ ಲಾಸ್ಟಿಗೆ ಏನಾಯ್ತು ಏನಾಯ್ತು ಅಂತ ಅದು ಎಲ್ಲ ಹೋಗಿರ್ತದಲ್ಲ, ಆಮೇಲೆ ಅಲ್ಲೆಲ್ಲ ಇದು ಅದರಲ್ಲಿ ಇವಳು ಕರೆಯೋದು ಯಾವಾಗ ಹೇಳಿ, ಈಗ ಕಿಚನ್ ರೂಮಲ್ಲಿ ಜೊತೆಗೆ ಕೆಲಸ ಮಾಡ್ತಿದ್ವಾ, ಆಯ್ತು ಕೆಲಸ ಮುಗಿಸಿ ಇವಳನ್ನ 2-4 ಪಾತ್ರ ತೊಳಿಲಿಕ್ಕಿದ್ದಂತ ಹೋಗಿ ನಾನು ಅಲ್ಲಿ ಹೋಗಿ ಹೊರಗಡೆ ಹೋಗಿ ಹಿಂಗೆ ಕೂರ್ತೇನೆ, ಆವಾಗಲೇ ಕರೆಯೋದು ಇಡೇ ಬಲೆ ಅಂತ. ಅಲ್ಲ ಅಷ್ಟೊತ್ತು ಸಾಯ್ತಿರ್ತೇನೆ, ಅವಾಗ ಹರಿದೇ ಇಲ್ಲ. ನನ್ಗೆ ಅದಕ್ಕೆ ಸಿಟ್ಟು ಬರೋದು, ನಾನು ಅದಕ್ಕೆ ಸುಮ್ಮನೆ ನಿಧಾನಕ್ಕೆ ಅದೇ ಆಮೇಲೆ ಹಿಂಗೆ ಎದ್ದಾಗ ಏನಾದರೂ ಮಾಡ್ಕೊಂಡಿರ್ತಾಳೆ ಹಾಗೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಮದ್ವೆ ಆದ್ಮೇಲೆ ಹಿತೇಶ್ ಅವ್ರಿಗೆ ಸ್ವಾತಿ ಅವರ ಮೇಲೆ ಜಾಸ್ತಿ ಲವ್ ಆಗಿದೆ. ನಿಮಗೆ ಬೇರೆ ಆನ್ಸರ್ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅದ್ರ ಮೇಲೆ ಕ್ವಶನ್ಗಳ ಮೇಲೆ ಸರಮಾಲೆ ಯುದ್ಧ ಆಗೋದು ಬೇಡ ನನ್ಗೆ. ಹೌದು. ಓಕೆ ಓಕೆ, ಇವ್ರ ಆನ್ಸರನ್ನ ಕನ್ಸಿಡರ್ ಮಾಡುವ. ಆಯ್ತು ಮಾಡಿ. ನೆಕ್ಸ್ಟ್ ಹಿಡ್ಕೊಂಡೆ ಕೂತಿದ್ದಾಳೆ ಮಾರ್ರೆ ಇವಳೊಬ್ಳು, ಹಿಂಗ್ ಹಿಡ್ಕೊಂಡು ನೀ ಮಾಡಿ ತೆಗಿ ಅಂತ. ಅದೇ ಹಿಂಗೆ ನೆಕ್ಸ್ಟ್ ಕ್ವಶನ್. ಹಿತೇಶ್ ಅವರು ಹೆಂಡತಿಗಿಂತ ಜಾಸ್ತಿ ಅವರ ಫ್ರೆಂಡ್ಸ್ ಅವರಿಗೆ ಟೈಮ್ ಕೊಡ್ತಾರೆ. ಇಲ್ಲ ನೀವಿಲ್ಲ ಅಂತ ಹೇಳುದೇ ಬೆಟರ್ ಅನ್ಸುತ್ತೆ ಅಲ್ಲ? ಇಲ್ಲ, ಮದುವೆ ಮುಂಚೆ ಕೊಡ್ತಿದ್ದೆ. ಹೌದು, ನಾನು ಹೋಗ್ತೇನೆ, ಫ್ರೆಂಡ್ಸ್ ಜೊತೆನೆ ಜಾಸ್ತಿ ಸುತ್ತಾಡ್ತಿದ್ದೆ. ಮದುವೆ ಆದ್ಮೇಲೆ ಅದು ನಾಯಿಯನ್ನು ಗೂಡಿಗೆ ಹಾಕಿದ ಹಾಗೆ. ನಾಯಿ ಕರೆಕ್ಟ್, ಅದಕ್ಕೆ ಟೈಮ್ ಕೊಡ್ಲೇಬೇಕು, ಆಪ್ಷನ್ಗಳು ಇರಲ್ಲ ಹಾಗೆ. ಇಲ್ಲ, ಮೊದಲು 100% ನಾನು ಟೈಮ್ ಫ್ರೆಂಡ್ಸ್ ಜೊತೆನೆ ಜಾಸ್ತಿ ಟೈಮ್ ಕೊಡ್ತಿದ್ದೆ, ಇವಳಿಗೆ ಟೈಮ್ ಕೊಡ್ತಾನೆ ಇರಲಿಲ್ಲ. ಈಗ ಇಲ್ಲ, ಈಗ ಕಂಪ್ಲೀಟ್ ಟೈಮ್ ಕೊಡ್ತಿದ್ದೇನೆ. ಮದುವೆ ಆಗಿದೆ ಅಲ್ಲ, ಲೈಫ್ ಇಸ್ ಶಾರ್ಟ್ ಟೈಮ್, ಆಪ್ಷನ್ ಇಲ್ಲ ನಿಮ್ಗೆ. ಲೈಫ್ ಇಸ್ ಶಾರ್ಟ್ ಟೈಮ್ ಹೇಳ್ತಾರಲ್ಲ ಹಾಗೆ, ಶಾರ್ಟ್ ಅಲ್ಲಿರೋ ಟೈಮಲ್ಲಿ ಇವಳಿಗೆ ಕೊಡುವ ಅಂತ. ಆಪ್ಷನ್ ಇಲ್ಲ ನಿಮ್ಗೆ, ನಿಜ ಇಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್. ಹಿತೇಶ್ಗಿಂತ ಸ್ವಾತಿ ಅವರು ತುಂಬಾ ಜೋರು. ಹೌದು ಹೌದು ಹೌದು, ಕರೆಕ್ಟ್ ಆಗಿ ಒಪ್ಕೊಳ್ತಾರೆ ಅವರು. ಹೌದು, ಅದರಿಂದ ಖುಷಿ ಆಗ್ತದೆ. ಓಕೆ, ಲಾಸ್ಟ್ ಕ್ವಶನ್. ಇದು ದೊಡ್ಡ ಟ್ವಿಸ್ಟ್ ಇರ್ಬೇಕೀಗ, ಭೂಕಂಪ ಆಗ್ತದ? ಇಲ್ಲ, ಆಕ್ಚುಲಿ ಇದು ಸಿಂಪಲ್ ಕ್ವಶನ್, ಸಿಂಪಲ್ಗೆ ಆನ್ಸರ್ ನಮ್ಗೆ ಗೊತ್ತಿದೆ, ಆದ್ರೂ ಕೂಡ ನಿಮ್ಮ ಬಾಯಲ್ಲಿ ಕೇಳು ಅಂತ ಹೇಳಿ. ಹಿತೇಶ್ ಅವರಿಗೆ ಮ್ಯಾಂಗ್ಳೂರಿಗಿಂತ ಜಾಸ್ತಿ ಬ್ಯಾಂಗ್ಳೂರ್ ಅಂದ್ರೆ ತುಂಬಾ ಇಷ್ಟ. ಮುಂಚೆ ಥಿಂಕ್ ಮಾಡ್ಬೋಡ ಅನ್ಸದಲ್ಲಿ ಕೆಲಸ ಅಂತ ಬಂದ್ರೆ ಬ್ಯಾಂಗ್ಳೂರು. ಕೆಲಸ ಇಲ್ಲ ಅಂತ ಹೇಳಿದ್ರೆ ಊರೇ ಫಿಕ್ಸ್. ನಾನು ಈಗಲೂ ಅಷ್ಟೇ, ಅಂದ್ರೆ ಕೆಲಸಕ್ಕೋಸ್ಕರ ಬ್ಯಾಂಗ್ಳೂರ್ ಇಷ್ಟ. ಅಂದ್ರೆ ನಂಗೆ ಅಲ್ಲಿ ಕಂಟಿನ್ಯೂಸ್ ಕೆಲಸ ಇರೋದು, ಊರಲ್ಲಿ ಏನಿಲ್ಲ ಅಲ್ವಾ. ಒಂದ್ ವೇಳೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಕಟ್ಟಾದ್ರೆ ಇವತ್ತು ಶೂಟಿಂಗ್ ಬೇಗ ಮುಗಿದ್ರು ನೈಟ್ ಹೊರಟು ಊರಿಗೆ ಬಂದ್ಬಿಡ್ತೇನೆ ನಾನು. ಅದಕ್ಕೆ ನೀನು ಇಲ್ಲೇ ಇರೋದು. ಓಕೆ, ನಮ್ಮ ಕ್ವಶನ್ಸ್ ಸರಮಾಲೆ ಇಲ್ಲಿಗೆ ಮುಕ್ತಾಯವಾಯಿತು. ಇದರಲ್ಲಿ ಸ್ವಲ್ಪ ಪಾಸ್ ಆಗಿಲ್ಲ.